ಒಂದು ಧ್ಯಾನಕ್ಕೆ ಎಲ್ಲರೂ ಬಂದಿದ್ದೀರಾ? ಹೌದಾ? ಮಾತಾಡ್ಬೇಕೆಲ್ಲರೂ, ಇಲ್ಲ ವಾಕ್ಯ ಹೇಳಲ್ಲ. ಯಾಕೆಂದ್ರೆ ದೇವರ ಆತ್ಮನು ಎಲ್ಲರೊಂದಿಗೂ ಮಾತನಾಡಲು ಬಯಸುತ್ತಾನೆ. ಹೌದಾ? ಅನೇಕರಿಗೆ ಅನೇಕ ಕಷ್ಟಗಳಿಂದ, ಅನೇಕ ಸಮಸ್ಯೆಗಳಿಂದ ಬಂದಿರಬಹುದು. ಎಲ್ಲ ಮನುಷ್ಯನಿಗೂ ಕಷ್ಟ ಇದೆಯಾ? ಅನೇಕ ಸಮಸ್ಯೆಗಳು, ಎಲ್ಲರಿಗೂ ಒಂದೊಂದು ರೀತಿಯ ಕುಟುಂಬ ಜೀವನದ ಸಮಸ್ಯೆಗಳು, ಕುಟುಂಬ ಜೀವನದಲ್ಲಿ ಬಿರುಗಾಳಿಗಳು ಇರಬಹುದು. ಸಾಲದ ಸಮಸ್ಯೆ, ಮಕ್ಕಳಿಲ್ಲದಿರುವುದು, ಮಕ್ಕಳು ಹೇಳಿದ ಮಾತನ್ನು ಕೇಳದಿರುವುದು, ಇನ್ನೂ ಅನೇಕ ಸಮಸ್ಯೆಗಳು, ನಮ್ಮ ದೇಹದಲ್ಲಾಗುವಂಥ ರೋಗ ರುಜಿನೆ, ಇವೆಲ್ಲ ಅನೇಕ ಕಾರಣಗಳಾಗಿದೆ. ಯಾಕೆಂದರೆ ಮುಖ್ಯವಾಗಿ ನಾವು ದೇವರ ವಾಕ್ಯ ನಮಗೆ ಕಲಿಸುತ್ತದೆ ಇವೆಲ್ಲ ಬಂದಿರೋದು ಪಾಪದಿಂದ ಎಂಬುದಾಗಿ. ನಾವು ಏಕೈಕ ರಕ್ಷಕರು ಯೇಸು ಕ್ರಿಸ್ತನು ಎಂಬ ಅರಿತುಕೊಂಡಾಗ ನಮಗೇನಾಗುತ್ತೆ? ಇವೆಲ್ಲ ಬಿಡುಗಡೆಯಾಗಲು ಸಾಧ್ಯ. ಅದನ್ನು ನಾವು ತಿಳಿದುಕೊಳ್ಳಲಾಗಿ ಇವತ್ತು ಇಲ್ಲಿಗೆ ಬಂದಿದ್ದೇವೆ. ಹೌದಾ? ಹಲ್ಲೆಲೂಯ, 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 ಪ್ರೈಸ್ ದ ಲಾರ್ಡ್. ಕೂತ್ಕೊಳ್ಳೋಣ. ದೇವರು ಈ ದಿನ ಯೇಸುವೇ ಏಕೈಕ ರಕ್ಷಕ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ. ಅದಕ್ಕಿಂತ ಮುಂಚೆ ನಿಮಗೆ ನಾನು ಒಂದು ವಾಕ್ಯವನ್ನು ಹೇಳಲು ಬಯಸುತ್ತೇನೆ. ಏಕೆಂದರೆ ದೇವರು ಎಲ್ಲರ ಹೃದಯವನ್ನು ಪರೀಕ್ಷೆ ಮಾಡ್ತಾನಾ? ಅದನ್ನ ನಾವು ಮೊದಲು ತಿಳಿದುಕೊಳ್ಳಬೇಕು. ದೇವರ ವಾಕ್ಯ ಹೇಳುವಾಗ ಎಲ್ಲರೂ ಅದನ್ನು ಮನಸ್ಸಿನಲ್ಲಿ ಸ್ವೀಕರಿಸಿದರೆ ಮಾತ್ರ ದೇವರ ಅದ್ಭುತವನ್ನು ಕೇಳಲು ಸಾಧ್ಯ. ಏಕೆಂದರೆ ದೇವರ ವಾಕ್ಯ ನಾವು ಸ್ವೀಕರಿಸಿದಾಗ ದೇವರು ನಮ್ಮೊಂದಿಗೆ ಮಾತನಾಡುತ್ತಾನೆ. ಕ್ರಿಸ್ತುವಿನ ದರ್ಶನ ಧ್ಯಾನಕ್ಕೆ ನೀವು ಬಂದಾಗ ಕ್ರಿಸ್ತನೊಡನೆ ನೀವು ಮಾತನಾಡಲೇ ಹೋದರೆ ನಿಮಗೆ ಅದು ಪ್ರಯೋಜನ ಆಗುತ್ತಾ? ಇಲ್ಲ. ಕ್ರಿಸ್ತನೊಂದಿಗೆ ನಾವು ಮಾತನಾಡಬೇಕು. ಯಾವ ರೀತಿ? ವಾಕ್ಯದ ರೀತಿಯಲ್ಲಿ. 1 ಪೇತ್ರ, ಯಾರ ಹತ್ರ ಬೈಬಲ್ ಇದೆ ತೆಗಿರಿ. 1 ಪೇತ್ರ 3ನೇ ಅಧ್ಯಾಯ 9ನೇ ವಚನ. ಜೋರಾಗಿ ಓದಿ, ಜೋರಾಗಿ ಓದ್ಬೇಕು, ಎಲ್ಲರಿಗೂ ಕೇಳಬೇಕು, ಪಕ್ಕದಲ್ಲಿರೋರಿಗೆ ಮಾತ್ರ ಅಲ್ಲ. 1 ಪೇತ್ರ 3:9, 9-10 ಅಲ್ಲ 1 ಪೇತ್ರ 3:9-10 ಅಲ್ಲ, ಮುಯ್ಯಿಗೆ ಮುಯ್ಯಿ ತೀರಿಸಬೇಡಿರಿ. 3:9 3ನೇ ಅಧ್ಯಾಯ. 3:9 ನೋಡಿ, ವಾಕ್ಯ ಮೊದಲು ಅರ್ಥ ಮಾಡ್ಕೊಳ್ಳಿ. ಯಾಕೆ ಈ ವಾಕ್ಯ ಫಸ್ಟ್ ಹೇಳ್ತಿದ್ದೀನಿ ಅಂದ್ರೆ, ಅನೇಕರು ನಿಮಗೆ ಏನ್ ಮಾಡ್ತಾರೆ? ಅನೇಕರು ಕೆಲವು ಶಾಪಗಳನ್ನು ಹಾಕಿದ್ದಾರೋ ಅಂತ. ಅದಕ್ಕೆ ಏನ್ ಮಾಡ್ಬೇಕು ಹೇಳಿದ್ದಾರೆ ದೇವರು? ದೇವ್ರು ಏನ್ ಹೇಳಿದ್ದಾರೆ? ಓದಿ ಬ್ರದರ್ ಇನ್ನೊಂದ್ಸರಿ ಜೋರಾಗಿ. ಓದಿ ಮುಂದೆ. ಏನ್ ಮಾಡಬೇಕು? ಆಶೀರ್ವಾದ ಮಾಡಬೇಕು ಎಂಬುದಾಗಿ ದೇವರು ಹೇಳಿದ್ದಾರೆ. ಹೌದಾ? ಹೀಗೆ ಮಾಡಿದರೆ ದೇವರ ಆಶೀರ್ವಾದವನ್ನು ಬಾಧ್ಯವಾಗಿ ನಡೆಸುವಿರಿ. ಮುಂದೆ ಓದಿ. ಆನಂದಕರ ಜೀವನದ ಬಯಕೆ ಯಾರಿಗಿದೆಯೋ, ಸುದಿನಗಳನ್ನು ಕಾಣುವ ಆಸೆ ಯಾರಿಗಿದೆಯೋ ಅಂತವನು ಬಿಗಿ ಹಿಡಿಯಲಿ ನಾಲಿಗೆಯನ್ನು. ಗೊತ್ತಾಯ್ತಾ? ಏನ್ ಬಿಗಿ ಹಿಡಿಬೇಕು? ನಾಲಿಗೆ. ಇವತ್ತು ನಾವು ಏನ್ ಮಾಡ್ತೇವೆ? ನಮ್ಮ ಜೀವಿತವನ್ನು ಪರೀಕ್ಷಿಸಲು ಇಂಥ ವಾಕ್ಯವನ್ನು ದೇವರು ಬೆಳಗಿನ ಸಮಯದಲ್ಲಿ ಕೊಟ್ಟಿದ್ದಾರೆ. ಹೌದಾ? ಯಾಕೆ? ನಮ್ಮ ನಾಲಿಗೆ, ನಾವು ಅನೇಕ ಬಾರಿ ನಮ್ಮ ತಂದೆ ತಾಯಿಗಳಿಗೆ ತಿರುಗಿ ಮಾತನಾಡುವುದು, ಬೇಡದ ಮಾತುಗಳನ್ನು ಆಡಿದ್ದೇವೆ. ನಾವು ಅಂತ ಮಾತುಗಳಿಗಾಗಿ ಈ ವಾಕ್ಯದ ಮುಖಾಂತರ ದೇವರಲ್ಲಿ ನಾವೇನ್ ಕೇಳ್ಬೇಕು? ಇವತ್ತು ದೇವರು ಈ ವಾಕ್ಯದ ಮುಖಾಂತರ ನಿಮ್ಮ ಮತ್ತು ನನ್ನ ಮನಸ್ಸಿನಲ್ಲಿ ಮಾತನಾಡಿ, ನಮ್ಮ ಹೃದಯದಲ್ಲಿ ಮಾತನಾಡಬೇಕು. ವಾಕ್ಯವನ್ನು ಸ್ವೀಕರಿಸಿಕೊಂಡಾಗ ಮಾತ್ರ ಇದು ಸಾಧ್ಯ. ಯಾಕಂದರೆ ದೇವರು ಪ್ರತಿಯೊಬ್ಬನ ಹೃದಯವನ್ನು ಕೂಡ ಏನ್ ಮಾಡ್ತಾರೆ? ಪರಿಶೀಲನೆ ಮಾಡ್ತಾರೆ. ಅದನ್ನ ನಾವು ಪ್ರತಿ ಸಾರಿಯೂ ನಾವು ತಿಳ್ಕೊಂಡಬೇಕು. ಯೆರೆಮೀಯ ತೆಗಿರಿ 17, ಯೆರೆಮೀಯ 17:9. ಅದನ್ನು ನಾವು ಮೊದಲು ತಿಳಿದುಕೊಳ್ಳಬೇಕು. ಏಕೆಂದರೆ ದೇವರು ಎಲ್ಲಿರ್ತಾರೆ? ನಮ್ಮ ಹೃದಯದಲ್ಲಿ, ನಮ್ಮ ಅಂತರಾಳದಲ್ಲಿ ದೇವರು ಜೀವಿಸುವವನಾಗಿದ್ದಾನೆ. ಅದಕ್ಕೆ ನಾವು ದೇವರು ಜೀವಿಸೋ ಸ್ಥಳ ಯಾವ ತರ ಇರಬೇಕು? ಪವಿತ್ರವಾಗಿರಬೇಕು. ಹೌದಾ? ಹೃದಯವನ್ನು ದೇವರು ಯಾವತ್ತು ಪರಿಶೀಲನೆ ಮಾಡುತ್ತಾರೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಯೆರೆಮೀಯ 17:9.
ಸಿಕ್ತಾ? ಯೆರೆಮೀಯ 17:9. ಮಾನವ ಹೃದಯ ಎಲ್ಲಕ್ಕಿಂತ ವಂಚಕ. ಸಿಕ್ತಾ ಎಲ್ಲರಿಗೂ? ಮಾನವ ಹೃದಯ, ಜೋರಾಗಿ ಹೇಳಿ ಎಲ್ಲರೂ, ಎಲ್ಲರೂ ಹೇಳಿ. ಮಾನವ ಹೃದಯ ಎಲ್ಲಕ್ಕಿಂತ ವಂಚಕ. ಹೇಳಿ ಬ್ರದರ್ ಮುಂದೆ. ಅದಕ್ಕೆ ಅಂಟಿದೆ ಗುಣವಾಗದ ರೋಗ. ಗೊತ್ತಾಯ್ತಾ? ಅದಕ್ಕೆ ಏನಾಗಿದೆ? ಗುಣವಾಗದ ರೋಗ ಮಾನವ ಹೃದಯದಲ್ಲಿ ಅಂಟಿದೆ. ಅದನ್ನ ನಾವು ತಿಳ್ಕೋಬೇಕು. ಮನುಷ್ಯನಿಗೆ ಗೊತ್ತಿ ಯಾರು ಪರಿಶೋಧನೆ ಮಾಡ್ತಾರೆ ಇದನ್ನ? ಹೃದಯ ಕಾಯಿಲೆ ಬಂದ್ರೆ ಯಾರು ಮಾಡ್ತಾರೆ? ಡಾಕ್ಟರ್. ಯಾವ ಡಾಕ್ಟ್ರು? ಹೃದಯ ಡಾಕ್ಟರ್, ಕಾರ್ಡಿಯಾಲಜಿಸ್ಟ್. ಮುಂದೆ ಓದಿ ಬ್ರದರ್, ಅದು 10. ಸರ್ವೇಶ್ವರನಾದ ನಾನು ಹೃದಯ ಪರಿಶೀಲಕ, ಹೌದು, ಅಂತರಿಂದ್ರಿಯಗಳನ್ನು ಪರಿಶೋಧಿಸುವನಾಥ. ಗೊತ್ತಾಯ್ತಾ? ಯಾರು ಸರ್ವೇಶ್ವರನಾದ ದೇವರು? ಯಾರು? ಹೃದಯ ಪರಿಶೋಧಕ. ಯಾರು? ಯೇಸು ಸ್ವಾಮಿ. ಯಾರಾಗಿದ್ದಾರೆ? ಹೃದಯ ಪರಿಶೋಧಕ. ನಿಮ್ಮ ಹೃದಯವನ್ನು, ಆಯ್ತಾ? ಹೇಳಿ 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 ಬ್ರದರ್, ಇನ್ನೊಂದ್ಸರಿ ಜೋರಾಗಿ ವಾಕ್ಯ ಮಾನವ ಹೃದಯ ಹೇಳಿ. ಮಾನವ ಹೃದಯ ಎಲ್ಲಕ್ಕಿಂತ ವಂಚಕ. ಎಲ್ಲಕ್ಕಿಂತ ವಂಚಕ. ಅದಕ್ಕೆ ಅಂಟಿದೆ ಗುಣವಾಗದ ರೋಗ. ಗುಣವಾಗದ ರೋಗ ಅಂಟಿದ್ಯಾ? ಅಂಟಿದ್ಯಾ? ಯಾಕೆಂದ್ರೆ ದೇವರು 9 ಓದಿ ಬ್ರದರ್, ಇನ್ನೊಂದ್ಸರಿ 9, ಇನ್ನೊಂದ್ಸರಿ ಮಾನವ ಹೃದಯ 9, 17:9. ಮಾನವ ಓದಿ. ಎಲ್ಲಕ್ಕಿಂತ ವಂಚಕ, ಅದಕ್ಕೆ ಅಂಟಿದೆ ಗುಣವಾಗದ ರೋಗ, ಅದರ ಗುಟ್ಟನ್ನು ಅರಿತುಕೊಳ್ಳಬಲ್ಲವರು ಯಾರೂ ಇಲ್ಲ. ಯಾರು ಇಲ್ಲ. ಗೊತ್ತಾಯ್ತಾ? ಮಾನವರು ಯಾರು ಅರ್ಥಕೊಳ್ತಾರೆ? ಅಲ್ಲೇ ಹೇಳಿದ್ದಾರೆ ದೇವರು. ಮುಂದೆ ಓದಿ 10. ಸರ್ವೇಶ್ವರನಾದ ನಾನು ಸರ್ವೇಶ್ವರನಾದ ನಾನು ಏನ್ ಮಾಡ್ತಾನೆ? ನಿಮ್ಮ ಹೃದಯವನ್ನು, ಹೃದಯ ಪರಿಶೋಧಕ. ಡಾಕ್ಟ್ರು ಯಾವ ತರ ನಿಮ್ಮ ಹೃದಯವನ್ನು ಚೆಕ್ ಮಾಡ್ತಾರೆ? ಯೇಸು ಸ್ವಾಮಿ ನಿಮ್ಮ ಹೃದಯದಲ್ಲಿ ಇಂದು ಈ ವಾಕ್ಯದ ಮುಖಾಂತರ ಇಳಿದು ಬರಲಿ ಎಂಬುದಾಗಿದೆ ನನ್ನ ಪ್ರಾರ್ಥನೆ. ಇಳಿದು ಬರ್ಬೇಕಾ? ನಿಮ್ಮ ಅಂತರಂಗವನ್ನು ಹೇಳಿ ಬ್ರದರ್. ಅಂತರಿಂದ್ರಿಯಗಳನ್ನು ಹಾ, ಪರಿಶೋಧಿಸುವನಾಥ. ಗೊತ್ತಾಯ್ತಾ? ಯಾರು? ಯಾಕೆ ಈ ವಾಕ್ಯ ಹೇಳಿದೆ ಅಂದ್ರೆ, ಮೊದಲು ನಮ್ಮ ಹೃದಯ ಏನಾಗ್ಬೇಕು? ಹೃದಯ ನೀನು ತೊಳೆಯಲ್ಪಡಬೇಕು. ಆಗ ಮಾತ್ರ ಕ್ರಿಸ್ತನು ನಮ್ಮೊಂದಿಗೆ ಜೀವಿಸಲು ಸಾಧ್ಯ. ಕ್ರಿಸ್ತನನ್ನು ಎಲ್ಲಿ ಕರಿಬೇಕು ನಾವು? ನಮ್ಮ ಹೃದಯದಲ್ಲಿ. ದೇವರೆಲ್ಲಿದ್ದಾರೆ? ನಮ್ಮ ಹೃದಯದಲ್ಲಿದ್ದಾರೆ. ಅದನ್ನ ನಾವು ತಿಳ್ಕೋಬೇಕು. ಅನೇಕ ಬಾರಿ ನಾವು ನಮ್ಮ ತಂದೆ ತಾಯಿಗಳಿಗೆ, ನಮ್ಮ ಗುರು ಹಿರಿಯರಿಗೆ ನಾವು ತಪ್ಪು ಮಾಡಿದ್ದಾರೆ. ಅದು ನಮ್ಮ ಹೃದಯದಿಂದ ಈ ದಿನ ಏನಾಗ್ಬೇಕು? ತೆಗೆಯಲ್ಪಡಬೇಕು. ನಮ್ಮ ಪಕ್ಕದಲ್ಲಿರೋರಿಗೆ ಅವ್ರನ್ನ ನೋಡಿ ಹೇಳಿ, ಭಯಪಡಬೇಡ, ನಾನು ನಿನಗಾಗಿ ಪ್ರಾರ್ಥಿಸುತ್ತೇನೆ ಎಂಬುದಾಗಿ. ಪಕ್ಕದಲ್ಲಿರೋರಿಗೆ ಹೇಳಿ, ಭಯಪಡಬೇಡ, ನಾನು ನಿನಗಾಗಿ ಪ್ರಾರ್ಥಿಸುತ್ತೇನೆ ಎಂಬುದಾಗಿ. ಆ ಧೈರ್ಯವನ್ನು ನಾವು ಕೊಡುವಂತವರಾಗಬೇಕು. ಏಕೆಂದರೆ ಆಗ ಮಾತ್ರ ದೇವರು ನಮ್ಮ ಹೃದಯದೊಳಗೆ ಇಳಿದು ಬರಲು ಸಾಧ್ಯ. ಈ ದಿನ ನಾವು ಇಲ್ಲಿ ಬಂದಿರುವುದು ಒಂದು ದೇವರಿಗೆ ಒಂದು ಉದ್ದೇಶ ಇದೆಯಾ? ಯಾಕೆ ಆ ರೀತಿಯಾಗಿ ದೇವರು ನಮ್ಮನ್ನು ಇಲ್ಲಿ ಕರೆದಿದ್ದಾರೆ ಎಂಬುದಾಗಿ ನಾವು ಯಾಕಂದ್ರೆ ದೇವರು ಏಕೈಕ ರಕ್ಷಕರಾಗಿ ನಮ್ಮನ್ನು ಇಲ್ಲಿ ಇರುವಾಗ, ನೀವು ತಾಯಿ ಗರ್ಭದಲ್ಲಿರುವಾಗಲೇ ದೇವರು ಈ ದಿನವನ್ನು ಏನ್ ಮಾಡಿದ್ರು? ಮೀಸಲಾಗಿಟ್ಟಿದ್ರು. ನೀವು ಇಲ್ಲಿ ಕೂರ್ತೀರಾ ಅಂತ. ತಂದೆ ದೇವರು ನೀವು ತಾಯಿ ಗರ್ಭದಲ್ಲಿರುವಾಗಲೇ ಇಲ್ಲಿದ್ದೀರಾ ಎಂಬುದಾಗಿ ಮೀಸಲಾಗಿಟ್ಟಿದ್ದರು. ಅನೇಕರಿಗೆ ಅನೇಕ ಮನಸ್ಸಿನ ವೇದನೆ ಏನು? ನಾನು ಏಕೆ ಈ ಭೂಮಿ ಮೇಲೆ ಜೀವಿಸಿದ್ದೇನೆ? ನಾನು ಏಕೆ ಇಲ್ಲಿದ್ದೇನೆ? ನನಗೆ ಏಕೆ ಇಂಥ ಕಷ್ಟ? ನನಗೇಕೆ, ನನ್ನ ಮಕ್ಕಳಿಗೆ ಏಕೆ ಇಂಥ ಕಷ್ಟ? ಅನೇಕರಿಗೆ ಹೇಳಿದರೆ, ಅನೇಕ ಪಾಪಗಳು ನಿಮ್ಮ ಕುಟುಂಬದಲ್ಲಿ ಇದೆ ಎಂಬುದಾಗಿ ನಾವು ಹೇಳಿದರೆ, ಏನು ಪಾಪ ಬ್ರದರ್ ಅದು ಎಂಬುದಾಗಿ ಅನೇಕರು ಹೇಳುತ್ತಾರೆ. ನನ್ನ ಮಗನಿಗೆ ಏಕೆ ಇಂಥ ಕಷ್ಟ? ನನ್ನ ಮಗಳಿಗೆ ಏಕೆ ಇಂಥ ಕಷ್ಟ? ನನ್ನ ಜೀವಿತದಲ್ಲಿ ಏಕೆ ಇಂಥ ಕಷ್ಟ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಏಕೆಂದರೆ ದೇವರಿಗೆ ಒಂದು ಉದ್ದೇಶವಿದೆ. ದೇವರು ಕೂಡ ನಮ್ಮನ್ನು ಈ ಭೂಮಿಗೆ ಸೃಷ್ಟಿಸಲು ದೇವರಿಗೆ ಒಂದು ಉದ್ದೇಶ ಇದೆಯಾ? ಹಲ್ಲೆಲೂಯ, ಹಲ್ಲೆಲೂಯ. ನಿದ್ರಿಸುವುದಲ್ಲ, ದೇವರ ವಾಕ್ಯವನ್ನು ಗಮನವಿಟ್ಟು ಕೇಳುವುದು. ಅದಕ್ಕಾಗೇ ನಾವು ಇಲ್ಲಿಗೆ ಬಂದಿರುವುದು. ಹೌದಾ? ನಮ್ಮ ಜೀವಿತ ಇಲ್ಲಿಂದ ಬದಲಾವಣೆ ಆಗಿ ಇಲ್ಲಿಂದ ಹೋಗಬೇಕು ಎಂಬುದಾಗಿ ದೇವರು ನಮ್ಮನ್ನು ಇಲ್ಲಿ ಕರೆಸಿರುವುದು. ಅದು ಬದಲಾವಣೆ ಆಗಲೇಬೇಕು. ಯಾರಿಂದ? ಯೇಸು ಕ್ರಿಸ್ತರಿಂದ. ಯೇಸು ಕ್ರಿಸ್ತನು ರಾಜಾದಿರಾಜನಾಗಿ ನನ್ನ ಮತ್ತು ನಿಮ್ಮ ಹೃದಯದೊಳಗೆ ಬಂದರೆ ಮಾತ್ರ ನಾವು ಸೌಖ್ಯವನ್ನು ಹೊಂದಲು ಸಾಧ್ಯ, ನಮ್ಮ ಸಮಸ್ಯೆಗಳು ಬಗೆಹರಿಯಲು ಸಾಧ್ಯ. ಏಕೆಂದರೆ ನನ್ನ ಮತ್ತು ನಿನ್ನ ಪಾಪಕ್ಕಾಗಿ ಯೇಸು ಸ್ವಾಮಿ ಶಿಲುಬೆ ಮೇಲೆ ರಕ್ತಧಾರಣೆ ಮಾಡಿದ್ದರು ಎಂಬುದಾಗಿ ನಾವು ತಿಳಿದಿದ್ದೇವೆ. ಆತನು ತನ್ನ ಜೀವವನ್ನೇ ನಮಗಾಗಿ ಕೊಟ್ಟನು. ಆತರ ನಂತರ ಪುನರುತ್ಥಾನರಾದರು ಎಂಬುದಾಗಿ ನಾವು ತಿಳಿಬೇಕು.
ಅದಕ್ಕಾಗಿಯೇ ನಮ್ಮ ಎಲ್ಲ ಏನೇ ವೇದನೆ ಇರಲಿ, ಇಂದು ನಾವು ಯೇಸು ಕ್ರಿಸ್ತರನ್ನು ನಮ್ಮ ಜೀವಿತದಲ್ಲಿ ಬರಮಾಡಿಕೊಳ್ಳಲು ನಾವು ಸಿದ್ಧರಿದ್ದೇವಾ? ಹಲ್ಲೆಲೂಯಾ! ಸಿದ್ಧರಿದ್ದೇವಾ? ಯಾರೇ ಇದ್ದೀರಾ? ಕೈ ಎತ್ತಿ. ಯಾರಿಲ್ಲ ಕೈ ಬಿಡಿ, ಸುಮ್ಮನೆ ಕೂತ್ಕೊಳ್ಳಿ. ನಾನು ಸಿದ್ಧನಿದ್ದೇನೆ, ನೀವು ಇದ್ದೀರಾ? ಯಾಕಂದ್ರೆ ನಾವು ಅದನ್ನು ತಿಳಿಬೇಕು. ಮನುಷ್ಯನ ಜೀವನದ ರಹಸ್ಯಗಳು ಯೇಸು ಕ್ರಿಸ್ತರು ನಮಗೆ ಏಕೆ ಇಲ್ಲಿ ಬರಮಾಡಿದ್ದಾರೆ. ನಮ್ಮ ಒಂದು ಆಲೋಚನೆ, ಈ ಡೇಟಿಗೆ ನಾವು ಇಲ್ಲಿ ಬರ್ತೀವಿ ಅಂತ ನಾವು ಅನ್ಕೊಂಡಿದ್ವಾ? ಇಲ್ಲ, ನಾನು ನಿನ್ನೆ ಬರ್ಬೇಕಿತ್ತು, ಏನೋ ಒಂದು ಕಾರಣದಿಂದ ಬಂದಿಲ್ಲ, ಇವತ್ತು ಬಂದಿದ್ದೀನಿ. ಆದರೆ ದೇವರೇ ಈ ಸಮಯಕ್ಕೆ ಸರಿಯಾಗಿ ನನ್ನನ್ನು ಇಲ್ಲಿ ಕರೆಸಿ ದೇವರ ಮುಂದೆ ನಿಲ್ಲಿಸಿ ಈ ವಾಕ್ಯವನ್ನು ನಿಮಗೆ ಹೇಳಲು ನನ್ನನ್ನು ಇಲ್ಲಿ ಕಳಿಸಿದ್ದಾರೆ. ಆದರೆ ನೀವು ಎಲ್ಲರೂ ವಾಕ್ಯವನ್ನು ಸ್ವೀಕರಿಸಿದಾಗ ಮಾತ್ರ ಸೌಖ್ಯ ಹೊಂದಲು ಸಾಧ್ಯ. ಅನೇಕರಿಗೆ ಕಾಲು ಬೇನೆಗಳಿರಬಹುದು, ತಲೆನೋವುಗಳಿರಬಹುದು, ಏನೇ ಸಮಸ್ಯೆಗಳಿರ್ಬೋದು, ಯೇಸು ಕ್ರಿಸ್ತನ ಮುಂದೆ ಬಂದಾಗ ಎಲ್ಲವೂ ಸೌಖ್ಯವಾಗಲು ಸಾಧ್ಯವಿದೆ, ವಾಕ್ಯವನ್ನು ಸ್ವೀಕರಿಸಿದಾಗ ಮಾತ್ರ. ಯೇಸುವೆ ಏಕೈಕ ರಕ್ಷಕನೆಂಬುದಾಗಿ ನಾವು ಅರಿತುಕೊಂಡಾಗ ಮಾತ್ರ. ಇಲ್ಲ ಎಂಬುದರೆ ನಮ್ಮ ಜೀವಿತದ ಇಲ್ಲಿ ಬಂದಿರೋದು ಸುಮ್ಮನೆ 3 ದಿವಸ ಟೈಮ್ ಪಾಸ್ ಮಾಡ್ಕೊಂಡು ಹೋಗಕ್ಕಲ್ಲ. ಹೌದಾ? ನಮ್ಮ ಜೀವಿತದಲ್ಲಿ ಇಂದು ನಾವು ಅದ್ಭುತಗಳನ್ನು ಕಾಣಬೇಕು. ನಮ್ಮ ಜೀವಿತದಲ್ಲಿ ಒಂದು ಬದಲಾವಣೆ ಕಾಣಬೇಕು. ನಮ್ಮ ತಂದೆ ತಾಯಿಗಳಿಗೆ ನಾನು ಪ್ರೀತಿಯ ಮಗನಾಗಿ ಮಗಳಾಗಿ ಜೀವಿಸಲು ದೇವರೇ ಇನ್ನು ಮುಂದಾದರೂ ನನಗೆ ಒಂದು ಕಲಿಸು ಎಂಬುದಾಗಿ ಪವಿತ್ರಾತ್ಮನಲ್ಲಿ ನಾವು ಬೇಡಿಕೊಂಡಾಗ ದೇವರ ಆತ್ಮನು ನಮ್ಮೊಳಗೆ ಬಂದು ನಮಗೆ ಅದನ್ನು ಕಲಿಸುತ್ತಾನೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಒಂದು ಯೋಜನೆಯನ್ನು ನಾವು ತಿಳಿದುಕೊಳ್ಳಬೇಕು. ಏಕೆಂದರೆ ದೇವರು ಈ ಭೂಮಿ ಮೇಲೆ ನಮಗೆ ಏಕೆ ತಂದನು, ನಾವು ಈ ಸ್ಥಳಕ್ಕೆ ಏಕೆ ಬಂದೆವು ಎಂಬುದಾಗಿ ನಾವು ತಿಳಿಯಬೇಕಾಗಿದೆ ಅಲ್ವಾ? ಆದಿಕಾಂಡ 1:26. ಆದಿಕಾಂಡ 1:26 ಸಿಕ್ತಾ? ಬೇಗ ತೆಗಿಬೇಕು. ದೇವರು ನಮ್ಮಂತೆಯೇ ಇರುವ ಹಾಗೂ ನಮ್ಮನ್ನು ಹೋಲುವ ಮನುಷ್ಯರನ್ನು ಉಂಟು ಮಾಡೋಣ. ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ ದೊಡ್ಡ ಚಿಕ್ಕ ಸಾಕು ಪ್ರಾಣಿ ಹಾಗೂ ಕಾಡು ಮೃಗಗಳ ಮೇಲೆಯೂ ನೆಲದ ಮೇಲೆ ಹರಿದಾಡುವ ಕ್ರಿಮಿಕೀಟಗಳ ಮೇಲೆಯೂ ದೊರೆತನ ಮಾಡಲಿ ಎಂದರು. ನೋಡಿ, ದೇವರು ಎಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ. ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ, ಅರ್ಥ ಆಯ್ತಾ ದೇವರು ನಮ್ಗೆ ಯಾಕೆ ನೇಮಿಸಿದ್ದಾರೆ ಅಂತ? ಆದಿಯಲ್ಲಿ, ಯಾವಾಗ? ಆದಿಯಲ್ಲಿ, ಆದಿಕಾಂಡದಲ್ಲೇ ದೇವರು ಆಕಾಶವನ್ನು ಭೂಮಿಯನ್ನು ಸೃಷ್ಟಿ ಮಾಡಿದಾಗಲೇ ಮಾನವನನ್ನು ಆತನ ರೂಪದ ಹೋಲಿಕೆಯಲ್ಲಿ ಏನ್ ಮಾಡ್ದ? ಸೃಷ್ಟಿಸಿದ. ವಾಕ್ಯ ಅರ್ಥ ಮಾಡ್ಕೋಬೇಕು, ವಾಕ್ಯವನ್ನು ಸ್ವೀಕರಿಸಬೇಕು. ಇಲ್ಲದಿದ್ದರೆ ದೇವರ ಆಶೀರ್ವಾದ ಪಡೆಯಲು ಸಾಧ್ಯವಿಲ್ಲ. ಅದು ನಾವು ಮನದಟ್ಟು ಮಾಡ್ಕೋಬೇಕು. ಏಕೆಂದರೆ ನೀವು ಯಾವ ರೀತಿ ವಾಕ್ಯ ಕೇಳುತ್ತಿದ್ದೀರಿ ಎಂಬುದಾಗಿ ದೇವರಿಗೆ ಗೊತ್ತಿದೆ. ನಾನು ಆ ವಾಕ್ಯ ನಿಮಗೆ ತೋರಿಸಿದ್ದೀನಿ, ದೇವರು ಹೃದಯ ಪರಿಶೀಲಕ ಎಂಬುದಾಗಿ. ಹೌದಾ? ಆದರೆ ದೇವರು ಅನೇಕ ಮೀನುಗಳು, ಅನೇಕ ಜಾತಿಯ ಮೀನುಗಳು ಸಮುದ್ರದಲ್ಲಿದೆ. ಯಾರಾದ್ರೂ ಬಿಟ್ಟುತ್ತಾರ ಮೀನಲ್ಲಿಗೆ? ಇಲ್ಲ. ಆದ್ರೆ ಯಾರು ಬಿಡ್ತಾರೆ? ತಂದೆ ದೇವರು ಮೀನನ್ನಲ್ಲಿ ಬಿಟ್ಟಿದ್ದಾರೆ. ಅದರೆಲ್ಲ ದೊರೆತನ ಯಾರಿಗೆ ಕೊಟ್ಟಿದ್ದಾರೆ? ಮನುಷ್ಯರಿಗೆ ಕೊಟ್ಟ. ಅನೇಕ ಪ್ರಾಣಿಗಳು, ಅನೇಕ ಎಲ್ಲ, ಆನೆ ಎಷ್ಟು ದೊಡ್ಡ ಪ್ರಾಣಿ, ಆದ್ರೆ ಒಬ್ಬ ಮನುಷ್ಯನಿಗೆ ತಲೆ ಬಾಗುತ್ತದೆ ಅಲ್ವಾ? ಅದು ದೇವರ ಒಂದು ಸೃಷ್ಟಿ, ದೇವರ ಒಂದು ಪ್ರಕೃತಿ ಆಗಿದೆ ಅದು. ಏಕೆಂದರೆ ದೇವರಾಗಿದೆ ಅದನ್ನು ಸೃಷ್ಟಿ ಮಾಡಿದ್ದು. ಮನುಷ್ಯನಿಗೆ ಎಲ್ಲದರ ಮೇಲೂ ಅಧಿಕಾರವನ್ನು ಕೊಟ್ಟಿದ್ದಾರೆ. ಹೌದಾ? ದೇವರು ಅದಕ್ಕಾಗಿಯೇ ನಮ್ಮ ಜೀವಿತದಲ್ಲಿ ಏನೇ ಸಮಸ್ಯೆ ಇದ್ದರೂ ಅದನ್ನು ತೆಗೆಯುವಂತ ಅಧಿಕಾರ ಯಾರಿಗಿದೆ? ದೇವರಿಗಿದೆ. ತಂದೆ ದೇವರು ಯೇಸು ಸ್ವಾಮಿಗೆ ಎಲ್ಲವನ್ನು ತೆಗೆಯುವಂತ ಅಧಿಕಾರ ಇದೆ. ನನ್ನ ಜೀವಿತದಲ್ಲಿ ಏನೇ ರೋಗವಿರಲಿ, ಏನೇ ಕಷ್ಟವಿರಲಿ, ಇಂದು ನಾವು ಆತನನ್ನು ಸ್ವೀಕರಿಸಲು ಸಿದ್ಧರಿದ್ದೇವಾ? ಹಲ್ಲೆಲೂಯಾ, ಸಿದ್ಧರಿದ್ದೇವಾ? ಆದರೆ ಇಂದು ನಮ್ಮ ಸಮಸ್ಯೆ ಬಗೆಹರಿಯಲು ಸಾಧ್ಯವಿದೆ. ವಾಕ್ಯವು ದೇವರ ರೂಪದಲ್ಲಿ ನಾವು ಸ್ವೀಕರಿಸಬೇಕು. ಯಾಕೆ ವಾಕ್ಯವನ್ನೇ ನಾವು ಸ್ವೀಕರಿಸಬೇಕು ಅಂದರೆ ದೇವರ ಉದ್ದೇಶವಾಗಿದೆ. ದೇವರೇ ವಾಕ್ಯವಾಗಿದ್ದಾನೆ. ಹೌದಾ? ಆದರೆ ಅದನ್ನು ಸ್ವೀಕರಿಸಿದಾಗ ಮಾತ್ರ ನಾವು ಸೌಖ್ಯ ಪಡಲು ಸಾಧ್ಯವಿದೆ. ಇದನ್ನು ನಾವು ಚೆನ್ನಾಗಿ ಗ್ರಹಿಸಿಕೊಳ್ಳಬೇಕು. ವಾಕ್ಯ ಅನೇಕರಿಗೆ ಅರ್ಥವಾಗಲ್ಲ. ಅನೇಕರಿಗೆ ವಾಕ್ಯ, ನಮ್ಮ ಕ್ಯಾಥೋಲಿಕರಲ್ಲಿ ಅನೇಕ ಸಮಸ್ಯೆ ಇದೆ. ಯಾಕಂದ್ರೆ ದೇವರ ವಾಕ್ಯ ಅರ್ಥವಾಗಲ್ಲ. ಅದನ್ನ ತಿರುಗಿ ನಾನು ಸುಮಾರು ಸರಿ ಹೇಳಿದ್ದೀನಿ, ವಾಕ್ಯವನ್ನು ಒಂದು ಸಾರಿ ಓದಿ ಅರ್ಥವಾಗದಿದ್ದರೆ ಅದನ್ನ ತಿರುಗಿ ಓದಿ ಎಂಬುದಾಗಿ. ಯಾಕೆಂದ್ರೆ ಆಗ ದೇವರ ಆತ್ಮನು ಆ ವಾಕ್ಯದ ರಹಸ್ಯವನ್ನು ನಮಗೆ ತಿಳಿಯಪಡಿಸುತ್ತಾನೆ ಎಂಬುದಾಗಿದೆ ದೇವರ ವಾಕ್ಯ.
ಯಾಕೆಂದ್ರೆ ಎಷ್ಟೋ ಬಾರಿ ವಾಕ್ಯ ನನಗೆ ಸಹ ಅರ್ಥವಾಗುವುದಿಲ್ಲ, ಆದರೂ ನಾನು ಅದನ್ನು ತಿರುಗಿ ದೇವರ ಆತ್ಮನನ್ನು ಬೇಡಿಕೊಂಡಾಗ ಆ ಆತ್ಮ ನಮ್ಮಲ್ಲಿ ಈ ವಾಕ್ಯ ಈ ರೀತಿಯಾಗಿದೆ ಎಂಬುದಾಗಿ ತಿಳಿಯಪಡಿಸುತ್ತಾರೆ. ಇದಾಗಿದೆ ದೇವರ ವಾಕ್ಯದ ರಹಸ್ಯ. ರೋಮಪುರದ ಪತ್ರಿಕೆ 8:29. ಇದು ದೇವರ ಉದ್ದೇಶವನ್ನು ನಾವು ಇಂದು ತಿಳಿದುಕೊಳ್ಳಲು, ಏಕೆಂದರೆ ದೇವರಿಗೆ ಒಂದು ಯೋಜನೆ ಇದೆ, ನಮ್ಮನ್ನು ಈ ಲೋಕದಲ್ಲಿ ಏಕೆ ಸೃಷ್ಟಿ ಮಾಡಿದ್ದಾನೆ ಎಂಬುದಾಗಿ. 8:29. ಇನ್ನೊಬ್ರು 2 ಕೊರಿಂಥ 4:7 ತೆಗಿರಿ. ರೆಡಿ, ಬೇಗ ಓದ್ಬೇಕು. ದೇವರು ಯಾರನ್ನು ತಮ್ಮವರೆಂದು ಮೊದಲೇ ಆರಿಸಿಕೊಂಡರೋ ಓದಿ ಬ್ರದರ್ ಮುಂದೆ. ದೇವರು ಯಾರನ್ನು ತಮ್ಮವರೆಂದು ಮೊದಲೇ ಆರಿಸಿಕೊಂಡರೋ ಅವರನ್ನು ತಮ್ಮ ಪುತ್ರನ ಅನುರೂಪಿಗಳಾಗುವಂತೆ ಆಗಲೇ ನೇಮಿಸಿದರು. ನೋಡಿ, ಗೊತ್ತಾಯ್ತಾ? ದೇವರು, ಹೇಳಿ ಬ್ರದರ್ ಇನ್ನೊಂದ್ಸರಿ ಜೋರಾಗಿ. ದೇವರು ಯಾರನ್ನು ತಮ್ಮವರೆಂದು ಆರಿಸಿಕೊಂಡರೋ. ದೇವರು ನಿಮ್ಮನ್ನು ಆರಿಸಿಕೊಂಡಾಗ ಅದಕ್ಕೋಸ್ಕರನೇ ನೀವು ಇಲ್ಲಿ ಏನಕ್ಕೆ ಬಂದಿದ್ದೀರಿ ಇವತ್ತು? ದೇವರು ಮೊದಲೇ ಯಾವಾಗ ಪುತ್ರನ, ಯಾರ ಅನುರೂಪಿಗಳು? ಪುತ್ರನ, ಯೇಸು ಕ್ರಿಸ್ತನ. ಹೇಳಿ ಯೇಸು ಕ್ರಿಸ್ತನ ಅನುರೂಪಿಗಳು ನಾವು. ಯಾರು ನಾವು? ಅದನ್ನ ನಾವು ತಿಳ್ಕೋಬೇಕಾಗಿದೆ. ಇದು ದೇವರ ವಾಕ್ಯ ನಾವು ಸ್ವೀಕರಿಸಿಕೊಳ್ಳೋದು. ಈ ವಾಕ್ಯವನ್ನು ನಾವು ಸ್ವೀಕರಿಸಿಕೊಂಡಾಗ ನಮ್ಮ ಜೀವಿತದಲ್ಲಿ ನಾವು ಬದಲಾವಣೆಯನ್ನು ಕಾಣುತ್ತೇವೆ. ಇದಾಗಿದೆ ದೇವರು ನಮಗೆ. ಎಷ್ಟೋ ಸಾರಿ ನಾವು ದೇವರ ಯೋಜನೆ ಏನು ಎಂಬುದಾಗಿ ನಾವು ತಿಳಿತೀವಿ, ಆದ್ರೆ ಇದೇ ಆಗಿದೆ ದೇವರ ವಾಕ್ಯ. ಗೊತ್ತಾಯ್ತಾ? ಇಲ್ಲಿ ಬರಲು ಯಾರ ಕಾರಣ? ದೇವ್ರು ಹೇಳಿದಾರ? ನಾನು ಹೇಳಿಲ್ಲ. ದೇವರ ವಾಕ್ಯ ಹೇಳಿದ್ಯಾ? ಕ್ರಿಸ್ತನ ಅನುರೂಪಿಗಳಾಗಿರುವುದರಿಂದನೇ 2 ಕೊರಿಂಥ 4:7 ತೆಗೆದಿದ್ದೀರಾ? ಅನುರೂಪಿಗಳಾಗಿರುವುದರಿಂದನೇ ನಾವು ಇಲ್ಲಿ ಬಂದಿದ್ದೇವೆ ಎಂಬುದಾಗಿ. 2 ಕೊರಿಂಥ 4:7. ನಾವು ಇಂಥ ಆಧ್ಯಾತ್ಮಿಕ ಮಾಣಿಕ್ಯವನ್ನು ಪಡೆದಿದ್ದರೂ ಮಣ್ಣಿನ ಮಡಕೆಗಳಂತೆ ಇದ್ದೇವೆ. ಹೀಗೆ ಓದಿ ಬರ್ತದೆ ಮುಂದೆ ಫುಲ್. ಹೀಗೆ ಆ ಪರಮೋನ್ನತ ಶಕ್ತಿ ನಮಗೆ ಸೇರಿದ್ದಲ್ಲ, ದೇವರಿಗೆ ಸೇರಿದ್ದೆಂದು ವ್ಯಕ್ತವಾಗಿದೆ. ನೋಡಿ, ಇಲ್ಲಿ ದೇವರು ಎಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ. ನಾವು ಇಂಥ ಆಧ್ಯಾತ್ಮಿಕ ಮಾಣಿಕ್ಯವನ್ನು ಪಡೆದಿದ್ದರೂ, ಯಾವ ಆಧ್ಯಾತ್ಮಿಕ ಮಾಣಿಕ್ಯ? ಆಧ್ಯಾತ್ಮಿಕವಾಗಿ ನಾವು ಇಲ್ಲಿ ಬಂದಾಗ ಕೆಲವರಿಗೆ ವಾಕ್ಯ ಅರ್ಥವಾಗಲ್ಲ. ಯಾಕಂದ್ರೆ ಇದು ಆಧ್ಯಾತ್ಮಿಕ ವಿಷಯವಾಗಿ ಸೇರಿದ್ದು. ನಾವು ಹೊಟ್ಟೆ ಹಸ್ದಾಗ ಏನ್ ಮಾಡ್ತೀವಿ? ಊಟ ಮಾಡಿಸ್ತೀವಿ. ದೇವರ ವಿಷಯ ದಾಹ ಬಂದಾಗ ಆಧ್ಯಾತ್ಮಿಕವಾಗಿ ನಾವು ಸ್ವೀಕರಿಸಬೇಕು. ಆಗ ಆಧ್ಯಾತ್ಮಿಕದ ಹಸಿವು ನಮ್ಮನ್ನು ನೀಗಿಸುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನೊಂದ್ಸರಿ ಓದಿ ಬ್ರದರ್, ವಾಕ್ಯ ಇನ್ನೊಂದ್ಸರಿ ಓದಿ, ಅರ್ಥ ಆಗ್ಲಿ ಜೋರಾಗಿ. ನಾವು ಇಂಥ ಆಧ್ಯಾತ್ಮಿಕ ಮಾಣಿಕ್ಯವನ್ನು ಪಡೆದಿದ್ದರೂ ಮಣ್ಣಿನ ಮಡಕೆಯಂತೆ ಇದ್ದೇವೆ. ಹೀಗೆ ಈ ಪರಮೋನ್ನತ ಶಕ್ತಿ ನಮಗೆ ಸೇರಿದ್ದಲ್ಲ, ದೇವರಿಗೆ ಸೇರಿದ್ದೆಂದು ವ್ಯಕ್ತವಾಗುತ್ತದೆ. ನೋಡಿ, ಇದು ಯಾವ ತರ ಎಂಬುದಾದ್ರೆ ನಾನು ಒಂದು ಸಣ್ಣ ಒಂದು ರೀತಿಯಲ್ಲಿ ನಿಮಗೆ ಹೇಳ್ತೇನೆ. ಒಂದು ಕುಂಬಾರ ಜೇಡಿ ಮಣ್ಣನ್ನು ತೆಗೆದುಕೊಂಡು ಏನ್ ಮಾಡ್ತಾನೆ? ಮಡಕೆ ಮಾಡ್ತಾನೆ. ಅದಕ್ಕೆ ಚಿತ್ರಿಸಿ ರೂಪಿಸಿ ಅಲಂಕಾರವನ್ನು ಆತನು ಕೊಡ್ತಾನೆ. ಹೌದಾ? ಅದೇ ರೀತಿ ಇಂದು ನಾವು ದೇವರ ಕೈಯಲ್ಲಿ ನಮ್ಮನ್ನು ಸಂಪೂರ್ಣವಾಗಿ ಒಪ್ಪಿಸುವುದಾದರೆ ಆತನು ನಮ್ಮ ಜೀವಿತದಲ್ಲಿ ಕೂಡ ಚಿತ್ರಿಸಿ ರೂಪಿಸಿ ನಮ್ಮನ್ನು ಅಲಂಕರಿಸಲು ಆತನಿಗೆ ಸಾಧ್ಯ ಇದೆಯಾ? ಸಾಧ್ಯ ಇದೆಯಾ ಇಲ್ವಾ? ಮಾತಾಡ್ಬೇಕು. ಮಾತಾಡದಿದ್ರೆ ದೇವರ ವಾಕ್ಯ ನಿಮ್ಮಲ್ಲಿ ಮಾತನಾಡಲು ಸಾಧ್ಯವೇ ಇಲ್ಲ. ಇದೆಯಾ? ಇದೇ ದೇವರ ವಾಕ್ಯವಾಗಿದೆ. ಇದನ್ನು ನಾವು ಸ್ವೀಕರಿಸಿಕೊಂಡಾಗ ಇದು ದೇವರ ಯೋಜನೆ. ನಾನು ಈ ದೇವರು ಇಂಥ ಒಂದು ಯೋಜನೆಗಾಗಿಯೇ ನಮ್ಮನ್ನು ಈ ಭೂಲೋಕಕ್ಕೆ ಕಳಿಸಿದ್ದಾರೆ ಮತ್ತು ಈ ಸ್ಥಳಕ್ಕೆ ನಮ್ಮನ್ನು ಕಳಿಸಿದ್ದಾರೆ ಎಂಬುದಾಗಿ ನಾವು ತಿಳಿಯಲು ಸಾಧ್ಯವಿದೆ. ಯಾಕೆ? ದೇವರ ವಾಕ್ಯ ಸ್ವೀಕರಿಸಬೇಕು. ಪದೇ ನಾವು ವಾಕ್ಯ ಓದ್ಕೊಳ್ಬೇಕು. ಇದನ್ನು ನಾವು ಮಾರ್ಕ್ ಮಾಡ್ಕೊಳ್ಳಿ, ಬರ್ಕೊಳ್ಳಿ. ದೇವರು ನಿಮ್ಮ ಅನೇಕ ಉದ್ದೇಶಗಳಿಗೆ ನೀವು ಪ್ರಾರ್ಥಿಸುವಾಗ ಈ ವಾಕ್ಯದ ಆಧಾರದ ಮೇಲಾಗಿದೆ ನಾವು ಪ್ರಾರ್ಥನೆ ಮಾಡಬೇಕು. ವಾಕ್ಯವನ್ನು ನಾವು ಸ್ವೀಕರಿಸಿದಾಗ ನಮ್ಮ ಜೀವಿತದಲ್ಲಿ ಅನೇಕ ಅದ್ಭುತಗಳು ಕಾಣಲು ಸಾಧ್ಯವಿದೆ ಎಂಬುದಾಗಿ ಪ್ರತಿ ಸಾರಿಯೂ ನಾನು ಹೇಳುವುದುಂಟು. ರೋಮಪುರದ ಪತ್ರಿಕೆ 9:21, ಇನ್ನೊಬ್ರು 1 ಥೆಸಲೋನಿಕ 5. ಓದಿ ಬ್ರದರ್. ಒಂದೇ ಮಣ್ಣಿನ ಮುದ್ದೆಯಿಂದ 2 ಕುಡಿಕೆಗಳನ್ನು, ಅಂದರೆ ಒಂದನ್ನು ವಿಶೇಷ ಬಳಕೆಗೂ
ಇನ್ನೊಂದನ್ನು ಸಾಮಾನ್ಯ ಬಳಕೆಗೂ ಮಾಡುವ ಅಧಿಕಾರ ಕುಂಬಾರನಿಗೆ ಇಲ್ಲವೇ? ನೋಡಿ, ದೇವರು ಎಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ. ನಾನು ಹೇಳಿದೆ, ಒಂದು ಕುಂಬಾರನು ಮಣ್ಣನ್ನು ತೆಕ್ಕೊಂಡು ಯಾವ ರೀತಿ ಬೇಕಾದ್ರೆ ಅಲಂಕರಿಸ್ತಾನೆ ಅಲ್ವಾ ಅಲ್ವಾ ಮಾಡ್ತಾನೆ, ಅವನ ಕೆಲಸವದು. ಅದೇ ರೀತಿ ನಾವು ದೇವರ ಕೈಯಲ್ಲಿ ಅದೇ ಜೇಡಿ ಮಣ್ಣಾಗಿದ್ದೇವೆ. ನಮ್ಮನ್ನು ದೇವರು ಏನು ಬೇಕಾದ್ರೂ ಮಾಡಲು ಸಾಧ್ಯವಿದೆ. ಇದೆಯಾ? ಅನೇಕರು ಬ್ರದರು ತುಂಬಾ ಚೆನ್ನಾಗಿ ಹಾಡು ಹೇಳ್ತಾ ಇದ್ರು. ಅದು ದೇವರು ಅವರಿಗೊಂದು ವರ ಕೊಟ್ಟಿದ್ದಾರೆ. ಈ ರೀತಿಯಾದ ಒಂದೊಂದು ವರವನ್ನು ದೇವರು ಒಬ್ಬೊಬ್ಬರಿಗೆ ಕೊಟ್ಟಿರುತ್ತಾರೆ. ಅದನ್ನು ನಾವು ತಿಳಿದುಕೊಂಡು ಪ್ರತಿದಿನ ದೇವರಲ್ಲಿ ಪ್ರಾರ್ಥಿಸುವಾಗ ನಮ್ಮ ಮನುಷ್ಯ ಅನೇಕ ಬಾರಿ ಎಡವಬಹುದು, ಪಾಪದಲ್ಲಿ ಬೀಳಬಹುದು. ನಮ್ಮ ಆತ್ಮವನ್ನು ನಾವು ರಕ್ಷಣೆಗೆ ತರಲು ಸಾಧ್ಯವಾಗದಂತಹ ಜೀವಿತದಲ್ಲಿ ನಾವು ಜೀವಿಸುತ್ತಿದ್ದೇವಾ? ಇಂದು ನಾವು ಕ್ರಿಸ್ತನ ಮುಂದೆ ಬಂದಿದ್ದೇವೆ. ನಮ್ಮ ಎಲ್ಲ ಪಾಪಗಳು ಆತನ ಮುಂದೆ ಒಪ್ಪಿಕೊಳ್ಳಬೇಕು, ನಮ್ಮ ಎಲ್ಲ ತಪ್ಪುಗಳನ್ನು ಆತನ ಮುಂದೆ. ಆಗ ಆತನು ನಮ್ಮನ್ನು ಏನ್ ಮಾಡ್ತಾನೆ? ನಮ್ಮ ಜೀವಿತ ಇಂದಿನಿಂದ ಬದಲಾವಣೆ ಆಗಲು ಆರಂಭಿಸುತ್ತದೆ. ಪದೇ ಪದೇ ಇದನ್ನು ನಾವು ಸ್ವೀಕರಿಸಬೇಕಾಗಿದೆ. ಹಲ್ಲೆಲೂಯ, ಹಲ್ಲೆಲೂಯ. ನಮ್ಮ ಜೀವಿತದಲ್ಲಿ ಇಂದಿನಿಂದ ಬದಲಾವಣೆ ಬೇಕಾ ಬೇಡವಾ? ಬೇಕು. ಆದರೆ ಕ್ರಿಸ್ತನನ್ನು ನಾವೇನ್ ಮಾಡಬೇಕು? ಸ್ವೀಕರಿಸಬೇಕು. ನಮ್ಮನ್ನು ಸಂಪೂರ್ಣವಾಗಿ ಆತನ ಕೈಯಲ್ಲಿ ಬಿಡಬೇಕು. ಯಾರ ಕೈಯಲ್ಲಿ? ಕ್ರಿಸ್ತನ ಕೈಯಲ್ಲಿ. ಕುಂಬಾರನು ಮಡಿಕೆ ಮಾಡುವಾಗ ಮಣ್ಣನ್ನು ಸಂಪೂರ್ಣವಾಗಿ ಯಾರ ಕೈಯಲ್ಲಿ ಹಿಡ್ಕೊಂತಾನೆ? ಆತನ ಕೈಯಲ್ಲಿ ಹಿಡಿದಾಗ ಮಾತ್ರ ಆತನು 2 ಮಡಿಕೆ ಮಾಡಕ್ಕೂ ಸಾಧ್ಯ, 3 ಮಡಿಕೆ ಮಾಡಲು ಸಾಧ್ಯವಿದೆ. ಅದೇ ರೀತಿಯಾಗಿ ದೇವರು ನಮಗೆ ಒಂದು ಉದ್ದೇಶ ಇಟ್ಟಿದ್ದಾರೆ. ಅದು ನಾವು ಆತನ ಕೈಗೆ ಸಂಪೂರ್ಣವಾಗಿ ಒಪ್ಪಿಸಿಕೊಂಡು ನಮ್ಮ ಜೀವಿತವನ್ನು ದೇವರ ವಾಕ್ಯದೊಳಗೆ ನಾವು ಸೇರಿಸಿಕೊಂಡಾಗ ನಮಗೆ ಅರ್ಥವಾಗುತ್ತದೆ ದೇವರ ವಾಕ್ಯ ಎಷ್ಟು ಮುಖ್ಯವಿದೆ. ದೇವರು ನಮಗೆ ಈ ಭೂಮಿಯ ಮೇಲೆ ಏಕಾಗಿ ಬರಮಾಡಿದ್ದಾನೆ, ಈ ಸ್ಥಳಕ್ಕೂ ಏಕಾಗಿ ಬರಮಾಡಿದ್ದಾನೆ ಎಂಬುದಾಗಿ ವಾಕ್ಯ ಮುಖಾಂತರ ನಾವು ತಿಳಿದೆವು. ಪ್ರತಿ ಸಾರಿಯೂ ವಾಕ್ಯ ಓದುತ್ತಾ ನಮ್ಮ ಜೀವಿತ ಬದಲಾವಣೆ ಆಗುತ್ತಿದೆ ಎಂಬುದಾಗಿ ನಮ್ಮ ಮನಸ್ಸಿನಲ್ಲೇ ಅರಿವಾಗುತ್ತದೆ. ಯಾಕಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ವರಗಳನ್ನು ದೇವರು ಕೊಡುತ್ತಾರೆ. ಅದನ್ನು ನಾವು ತಿಳಿದಿಲ್ಲ. ಅನೇಕ ಬಾರಿ ದೇವರಿಗೆ ವಿರುದ್ಧವಾಗಿ, ನಮ್ಮ ತಂದೆ ತಾಯಿಗೆ ವಿರುದ್ಧವಾಗಿ ಹೋಗಿದ್ದೇವೆ. ಅದೆಲ್ಲವನ್ನು ನಾವು ಇಂದು ದೇವರಿಗೆ ಸಮರ್ಪಿಸಿ ನಾವು ಇಂದು ಕೇಳಬೇಕಾಗಿದೆ. ಓದಿ ಮುಂದೆ, ಇದು ಓದಿ ಬ್ರದರ್, ಅದನ್ನೇ 22, 23 ಓದಿ. ದೇವರ ವಿಷಯದಲ್ಲೂ ಅಂತೆಯೇ ದೇವರು ತಮ್ಮ ಕೋಪಾಗ್ನಿಯನ್ನು ಪ್ರದರ್ಶಿಸಿ ತಮ್ಮ ಶಕ್ತಿಯನ್ನು ಪ್ರಕಟಿಸಲು ಬಯಸಿದರು. ಹಾಗೆ ಮಾಡದೆ ವಿಕೋಪಕ್ಕೂ ನಾಶಕ್ಕೂ ಮಾಡಲಾಗಿದ್ದ ಕುಡಿಕೆಯನ್ನು ಓಡುವವರನ್ನು ಅತ್ಯಂತ ಸಹನೆಯಿಂದ ಧೈರ್ಯಗೊಂಡರಾದರೆ ಯಾರು ಏನನ್ನೂ ಕಾಣೆ ಹೇಳಲಾದೀತು. ನೋಡಿ, ದೇವರ ವಾಕ್ಯ ಎಷ್ಟು ಚೆನ್ನಾಗಿ ನಮಗೆ ಹೇಳಲ್ಪಟ್ಟಿದೆ ಅಂದ್ರೆ ಎಲ್ಲ ವಿಷಯದಲ್ಲೂ ಇದೇ ರೀತಿ ದೇವರ ವಾಕ್ಯ ಒಂದೊಂದು ರೀತಿಯಾಗಿ ನಮಗೆ ಹೇಳಲ್ಪಟ್ಟಿದೆ. ನನ್ನ ಜನರೆಲ್ಲರೂ ನನ್ನ ಜನರೆಂದು ಕರೆಯುವನು, ನನಗೆ ಪ್ರಿಯನಾದ ನಾಡನ್ನು ನನ್ನ ಪ್ರಿಯತಮೆ ಎಂದು ಕರೆಯುವನು ಎಂಬುದಾಗಿ. 26 ನೋಡಿ, ನೀವು ನನ್ನ ಜನರಲ್ಲ ಎಂದು ಯಾವ ಸ್ಥಳದಲ್ಲಿ ಬರೆಯಲಾದೀತೋ ಅದೇ ಸ್ಥಳದಲ್ಲಿ ಅವರನ್ನು ಜೀವಂತ ದೇವರ ಮಕ್ಕಳೆಂದು ಕರೆಯಲಾಗುವುದು. ಅರ್ಥ ಆಯ್ತಾ? ನಿಮಗೆ ಯಾರೇ ಏನೇ ಹೇಳಿರ್ಬೋದು, ನೀವು ನಮ್ಮವರಲ್ಲ, ಈ ನಾಡು ನಿಮ್ಮದಲ್ಲ ಎಂಬುದು. ಆದ್ರೆ ದೇವರು ಆ ನಾಡನ್ನೇ ನಿಮಗೆ ಬರೆಯುತ್ತಾರೆ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾರೆ. ದೇವರು ವಾಗ್ದಾನ ಒಂದು ಸಾರಿ ಮಾಡಿದರೆ ನಮ್ಮ ಜೀವಿತದಲ್ಲಿ ಅದು ನೆರವೇರುತ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ಅನೇಕರಿಗೆ ಅನುಭವ ಆಗಿರಬಹುದು, ಅನುಭವ ಆಗದೇನೂ ಇರಬಹುದು. ಆದರೆ ನನ್ನ ಜೀವಿತದಲ್ಲಿ ಅನೇಕ ಅನುಭವಗಳು ಆಗಿದೆ. ಅದಕ್ಕಾಗಿ ನಾವು ಹೇಳುವುದು, ದೇವರ ವಾಕ್ಯವನ್ನು ಸ್ವೀಕರಿಸಿದಾಗ ಮಾತ್ರ ನಾವು ಅದನ್ನು ಪಡೆಯಲು ಸಾಧ್ಯ. ಏಕೆಂದರೆ ದೇವರ ವಾಕ್ಯವನ್ನು ನಾವು ಸ್ವೀಕರಿಸದಿದ್ದರೆ ನಾವು ಇಲ್ಲಿ ಯಾವ ರೀತಿ ಬಂದಿದ್ದೇವೆ ಅದೇ ರೀತಿ ಮರಳಿ ಹೋಗುವಂಥದ್ದು. ಅದಕ್ಕಲ್ಲ ನಾವು ಬಂದಿದ್ದು. ನಮ್ಮ ಜೀವಿತ ಬದಲಾವಣೆ ಆಗಬೇಕು. ನನ್ನ ಮಕ್ಕಳಿಗೆ ನಾನು ಒಳ್ಳೆ ತಂದೆ ಆಗಬೇಕು, ಒಳ್ಳೆ ತಾಯಿ ಆಗಬೇಕು. ನನ್ನ ತಾಯಿಗೆ ತಂದೆಗೆ ನಾನು ಒಳ್ಳೆ ಮಗಳು ಅಥವಾ ಮಗನು ಆಗಬೇಕು ಎಂಬುದಾಗಿದೆ ದೇವರು ಕರೆಯುವುದು. ಅದನ್ನು ನಾವು ತಿಳಿದುಕೊಳ್ಳಬೇಕು. ಏಕೆಂದರೆ ದೇವರು ಯೇಸು ಕ್ರಿಸ್ತನು ಏಕೈಕ ರಕ್ಷಕನಾಗಿರುವುದರಿಂದ ಆತನಿಗೆ ನಮ್ಮನ್ನು ಸಂಪೂರ್ಣವಾಗಿ ನಾವು ಒಪ್ಪಿಸಿದಾಗ ಮಾತ್ರ ನಮ್ಮ ಜೀವಿತ ಬದಲಾಗಲು ಸಾಧ್ಯವಿದೆ. ಹೌದಾ? ಹೌದು. ಓದಿ ಮುಂದೆ, 1 ಥೆಸಲೋನಿಕ 5:23.
5:23. ಶಾಂತಿದಾಯಕ ದೇವರು ನಿಮ್ಮನ್ನು ಪೂರ್ಣವಾಗಿ ಪಾವನಗೊಳಿಸಲಿ. ನಮ್ಮ ಪ್ರಭು ಯೇಸು ಪುನರಾಗಮಿಸುವಾಗ ನಿಮ್ಮ ಆತ್ಮ, ಪ್ರಾಣ, ದೇಹ ಇವುಗಳು ದೋಷರಹಿತವಾಗಿಯೂ ಸ್ವಸ್ಥವಾಗಿಯೂ ಇರುವಂತೆ ನಿಮ್ಮನ್ನು ಕಾಪಾಡಲಿ. ನೋಡಿ, ದೇವರ ವಾಕ್ಯ ಎಷ್ಟು ಚೆನ್ನಾಗಿ ಹೇಳಿದೆ. ಇದು ಮನುಷ್ಯ ನಾವು ಬರೆದಿದ್ದಲ್ಲ, ಇದು ಎಲ್ಲರ ಬೈಬಲಲ್ಲೂ ಒಂದೇ ತರ ಇರುವಂತದ್ದು. ಹೌದಾ? ಯಾರ ಬೈಬಲ್ ಬೇರೆ ತರ ಇದೆಯಾ? ಶಾಂತಿದಾಯಕ ದೇವರು ಹೇಳಿ, ಶಾಂತಿದಾಯಕ ದೇವರು ನಿಮ್ಮನ್ನು ಪೂರ್ಣವಾಗಿ ಪಾನಗೊಳಿಸಲಿ. ನಮ್ಮ ಪ್ರಭು ಯೇಸು ಪುನರಾಗಮಿಸುವಾಗ, ಮತ್ತೆ ಯೇಸು ಕ್ರಿಸ್ತರು ಈ ಭೂಮಿಗೆ ಬರುವಾಗ ಏನಾಗ್ಬೇಕು? ನಮ್ಮ ದೇಹ ಇವುಗಳು ದೋಷಪೂರಿತವಾಗಿಯೂ ಸ್ವಸ್ಥವಾಗಿಯೂ ಇರಬೇಕೆಂಬುದಾಗಿ ಯಾರು ಬಯಸ್ತಾ ಇದ್ದಾರೆ? ಯೇಸು ಕ್ರಿಸ್ತರು ಇದನ್ನು ಬಯಸ್ತಾ ಇದ್ದಾರೆ. ಹಾಲೆಲೂಯಾ. ಇದನ್ನು ನಾವು ಒಪ್ಪಿಕೊಂಡಾಗ ನಾವ್ ಏನ್ ಮಾಡ್ಬೇಕು? ಹಾಲೆಲೂಯಾ ಅಂತ ಹೇಳಿದ್ರೆ, ಹಾಲೆಲೂಯಾ ಹೇಳಿದ್ರೆ ಮಾತ್ರ ನೀವು ಒಪ್ಕೊಂಡಿದ್ದೀರಾ ಅಂತ. ನೀವು ಹೇಳದೇ ಇದ್ರೆ ನೀವು ಒಪ್ಪಿಲ್ಲ ಅಂತ, ದೇವರ ವಾಕ್ಯ ಒಪ್ಕೊಂಡಿಲ್ಲ ಅಂತ. ದೇವರ ವಾಕ್ಯ ನಾವು ಸ್ವೀಕರಿಸದಿದ್ದರೆ ನಮ್ಮ ಜೀವಿತ ಬದಲಾಗುತ್ತಾ? ಇಲ್ಲ. ಯಾಕೆಂದ್ರೆ ದೇವರು ಹೇಳಿರೋದು ಇದು ಮಾತು, ನಾನಲ್ಲ. ದೇವರು ಮನುಷ್ಯನಿಗೆ, ಯಾಕೆ ಅಂದ್ರೆ ಆತ್ಮ, ಪ್ರಾಣ, ಶರೀರ ಇವು ಮೂರು ಏನಾಗ್ಬೇಕಂತಿದೆ ಅಲ್ಲಿ. ಓದಿ ಇನ್ನೊಂದ್ಸರಿ ಜೋರಾಗಿ. ಆತ್ಮ, ಪ್ರಾಣ, ದೇಹ ಇವುಗಳನ್ನು ದೋಷರಹಿತವಾಗಿಯೂ ಸ್ವಸ್ಥವಾಗಿಯೂ ಇರುವಂತೆ ನಮ್ಮನ್ನು ಕಾಪಾಡಲಿ. ಯಾರು ಕಾಪಾಡ್ತಾರೆ? ದೇವರು ನಮ್ಮನ್ನು ಕಾಪಾಡ್ತಾರೆ. ನಾವು ನಮ್ಮನ್ನು ಸಂಪೂರ್ಣವಾಗಿ ಯಾರಿಗೆ ಬಿಡಬೇಕಾಗಿದೆ? ದೇವರಿಗೆ ಬಿಡಬೇಕಾಗಿದೆ. ಇದು ದೇವರ ಒಂದು ಉದ್ದೇಶವಾಗಿದೆ. ಇದು ನಾವು ತಿಳಿದುಕೊಂಡಾಗ ನಮ್ಮ ಜೀವಿತ ಬದಲಾಗುತ್ತೆ. ಯೋಹಾನ 1:1 ಓದಿ ಬ್ರದರ್. ಇನ್ನೊಬ್ರು ಎಫೆಸ 1 ತೆಗಿರಿ, 1:7. ಒಬ್ರು ಯೋಹಾನ 1:1. ನೋಡಿ, ಜಗತ್ತು ಉಂಟಾಗುವ ಯಾವಾಗ? ನೀನು ನಾನು ಉಂಟಾಗುವ ಮೊದಲಲ್ಲ. ಯಾವಾಗ? ಯಾರು ಹೇಳಿದ್ದಾರೆ? ವಾಕ್ಯ ಯಾರು ಹೇಳಿರೋದು? ದಿವ್ಯ ವಾಕ್ಯನೇ ದೇವರೇ ವಾಕ್ಯ. ಹೌದಾ? ಓದಿ ಬ್ರದರ್ ಮುಂದೆ. ಜಗತ್ತು ಉಂಟಾಗುವ ಮೊದಲೇ ದಿವ್ಯವಾಣಿ ಎಂಬುವರಿದ್ದರು. ಆ ದಿವ್ಯವಾಣಿ ದೇವರಾಗಿದ್ದರು. ಆ ದಿವ್ಯವಾಣಿ ದೇವರೊಂದಿಗೆ ಇದ್ದರು. ಅನಾದಿಯಿಂದಲೇ ಅವರು ದೇವರೊಂದಿಗೆ ಇದ್ದರು. ದಿವ್ಯವಾಣಿಯ ಮುಖಾಂತರವೇ ಸಮಸ್ತವೂ ಉಂಟಾಯಿತು. ಉಂಟಾದವುಗಳಲ್ಲಿ ಯಾವುದು ಆ ದಿವ್ಯವಾಣಿಯಿಂದಲ್ಲದೆ ಆದುದಲ್ಲ. ನೋಡಿ, ಇದನ್ನ ನಾವು ಜಗತ್ತು ಉಂಟಾಗುವ ಮೊದಲೇ ಏನಾಗಿತ್ತು? ಜಗತ್ತು ಉಂಟಾಗುವ ಮೊದಲೇ ದಿವ್ಯವಾಣಿ ಎಂಬುವರಿದ್ದರು. ಆ ದಿವ್ಯವಾಣಿಯೇ ದೇವರಾಗಿತ್ತು. ಈ ವಾಕ್ಯವೇ ದೇವರು. ಇದನ್ನು ನಾವು ಸ್ವೀಕರಿಸಿದಾಗ ಮಾತ್ರ ಏನಾಗುತ್ತೆ? ನಮ್ಮ ಜೀವಿತದಲ್ಲಿ ಒಂದು ಬದಲಾವಣೆಯನ್ನು ಕಾಣಲು ನಾವು ಸಾಧ್ಯವಿದೆ. ಮುಂದೆ ಓದಿ ಬ್ರದರ್. 5 ವಾಕ್ಯವಾದಿ. ಆ ಜ್ಯೋತಿ ಕತ್ತಲಲ್ಲಿ ಪ್ರಕಾಶಿಸುತ್ತದೆ, ಕತ್ತಲಿಗಾದರೂ ಅದನ್ನು ನಿಗ್ರಹಿಸಲಾಗಲಿಲ್ಲ. ದೇವರು ಒಬ್ಬ ವ್ಯಕ್ತಿಯನ್ನು ಕಳುಹಿಸಿದರು, ಆತನ ಹೆಸರು ಯೋಹಾನ. ಮುಂದೆ ಓದಿ. ಈತನು ಸಾಕ್ಷಿ ಕೊಡಲು ಬಂದನು, ತನ್ನ ಮುಖಾಂತರ ಸರ್ವರು ವಿಶ್ವಾಸಿಸುವಂತೆ ಆ ಜ್ಯೋತಿಯನ್ನು ಕುರಿತು ಸಾಕ್ಷಿ ನೀಡಿದರು. ನೋಡಿ, ದೇವರು ಎಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ. ಇಲ್ಲಿ ವಾಕ್ಯ ಹೇಳಲೇ ದೇವರು ಅಂದು ಯೋಹಾನನ್ನು ಕಳಿಸಿದ್ದು, ಇಂದು ನಮ್ಮನ್ನು ಕಳಿಸಿದ್ದಾರೆ. ಇದನ್ನು ನೀವು ತಿಳಿದುಕೊಳ್ಳಬೇಕು ಎಂಬುದಾಗಿ. ನಮಗೆ ದೇವರು ಒಂದು ಯೋಜನೆ ರೂಪಿಸಿದ್ದಾರೆ. ಅದಕ್ಕಾಗಿಯೇ ನಾವು ಇಲ್ಲಿ ಬಂದಿದ್ದೇವೆ. ದೇವರ ವಾಕ್ಯ ನಿಮಗೆ ತಿಳಿಯಪಡಿಸಕ್ಕಾಗಿ ಆ ಜ್ಯೋತಿ ಕತ್ತಲೆಯಲ್ಲಿ ಪ್ರಕಾಶಿಸುತ್ತಿತ್ತು ಎಂಬುದಾಗಿ ಹೇಳಿದೆ. ಆದರೆ ಕತ್ತಲೆಯನ್ನು ಆಳಲು ಬೆಳಕನ್ನು ಆಳಲು ಒಬ್ಬರನ್ನ ದೇವರು ಸೃಷ್ಟಿ ಮಾಡಿದ್ದಾರೆ. ಬೆಳಕನ್ನು ಆಳಲು ಸೂರ್ಯವನ್ನು, ಕತ್ತಲೆಯನ್ನು ಆಳಲು ಚಂದ್ರನನ್ನು ಕೂಡ ದೇವರು ಸೃಷ್ಟಿ ಮಾಡಿದ್ದಾರೆ. ಇವೆಲ್ಲವೂ ಮನುಷ್ಯನಿಗೆ ದೇವರ ವಾಕ್ಯದ ಮುಖಾಂತರ ನಾವು ದಿನೇ ಬೈಬಲ್ ಓದುವಾಗ, ದೇವರ ವಾಕ್ಯ ಓದುವಾಗ ನಮ್ಮ ಜೀವಿತ ಅದೇ ರೀತಿ ಒಂದು ಜ್ಯೋತಿಮಯವಾಗಿ ಪ್ರಕಾಶಿಸಲು ಸಾಧ್ಯವಿದೆ. ನಮ್ಮ ಧರ್ಮ ಕೇಂದ್ರದಲ್ಲಿ ನಾವು ಜ್ಯೋತಿಯ ಉಪಾಧ್ಯಾಯದಲ್ಲಿ ಬೆಳಗಬೇಕು. ಅನೇಕರು ಈ ಧ್ಯಾನಕ್ಕೆ ಬಂದು ಓದಿ ಬದಲಾವಣೆ ಆದಾಗ ನಿಮ್ಮ ಧರ್ಮ ಕೇಂದ್ರದಲ್ಲಿ ಈತನು ಎಲ್ಲೋ ಹೋಗಿ ಬಂದಿದ್ದಾನೆ, ಈತನಲ್ಲಿ ಒಂದು ಬದಲಾವಣೆ ಇದೆ, ನಾನು ಕೂಡ ಆ ಬದಲಾವಣೆ ಕಾಣಬೇಕು ಎಂಬುದಾಗಿ ಅವರು ಬದಲಾಗಬೇಕು. ಆಗ ದೇವರು ಏನ್ ಮಾಡ್ತಾರೆ? ಸ್ವರ್ಗದಲ್ಲಿ ಅಂದು ಸಂತೋಷವಿದೆ. ನಮ್ಮ ಜೀವಿತ ಬದಲಾದಾಗ ನಮ್ಮಿಂದ ಇನ್ನೊಬ್ಬನು ಬದಲಾಗ್ತಾನೆ. ನಮ್ಮ ಅಣ್ಣ ತಮ್ಮ
ಅಕ್ಕ ತಂಬಿ, ನಮ್ಮ ನೆರೆಹೊರೆಯವರು, ಇದನ್ನು ನಾವು ಕಲಿಯುವಂಥದ್ದಾಗಿದೆ. ಇದನ್ನು ನಾವು ಸ್ವೀಕರಿಸಿಕೊಂಡು ಹೋದಾಗ ಆಗ ನಮ್ಮ ಜೀವಿತದಲ್ಲಿ ಬದಲಾವಣೆ ಬರಲು ಸಾಧ್ಯವಾಗುತ್ತದೆ. ದೇವರ ವಾಕ್ಯ ಪ್ರತಿದಿನ ನಾವು ಓದಬೇಕು. ಅನೇಕರಿಗೆ ವಾಕ್ಯ ಅರ್ಥವಾಗದಿದ್ದಾಗ ಪ್ರತಿ ಸಾರಿ ಓದಿ ಅರ್ಥವಾಗಲಿಲ್ಲ, ಯಾರಿಗಾರ ದೇವರ ವಾಕ್ಯ ಗೊತ್ತಿರೋರಿಗೆ ಕರೆ ಮಾಡಿ ಈ ವಾಕ್ಯದ ರಹಸ್ಯವೇನು ಎಂಬುದಾಗಿ ಕೇಳಿ ತಿಳಿದುಕೊಳ್ಳಿ. ನನಗೆ ಕರೆ ಮಾಡಿ, ಬ್ರದರಿಗೆ ಫೋನ್ ಮಾಡಿ, ಯಾರಿಗಾರ ಆ ವಾಕ್ಯದ ಒಂದು ಅರ್ಥವನ್ನು ಅವರು ನಿಮಗೆ ತಿಳಿಯಪಡಿಸುತ್ತಾರೆ. ನಿಮಗೆ ಅರ್ಥವಾಗುವುದಿದ್ದಾಗ ಬೈಬಲ್ ಓದುವಾಗ ದೇವರಾತ್ಮನೇ ಇಳಿದು ಬಾ, ಈ ವಾಕ್ಯವು ನನಗೆ ಇಂದು ತಿಳಿಯಪಡಿಸು ಎಂಬುದಾಗಿ ನಾವು ಓದಬೇಕಾಗಿದೆ. ಏಕೆಂದರೆ ಇಲ್ಲಾಂದರೆ ಇದು ಅರ್ಥವಾಗಲು ಸಾಧ್ಯವಿಲ್ಲ. ಸಾಮಾನ್ಯ ಪುಸ್ತಕ ಅಲ್ಲ ಬೈಬಲ್, ದೇವರ ವಾಕ್ಯ, ದೇವರ ಶ್ರೀಗಂಧ ಎಂಬುದಾಗಿ ನಾವು ಅನೇಕ ಬಾರಿ ಕೇಳಿದರೂ ಅನೇಕ ಬಾರಿ ಅರ್ಥವಾಗಲ್ಲ. ಆಗುತ್ತಾ ಬ್ರದರ್? ಆಗುತ್ತಾ? ಇಲ್ಲ. ಯಾಕೆ ಅರ್ಥ ಆಗಲ್ಲ ಅದನ್ನು ನಾವು ತಿಳ್ಕೋಬೇಕು ಫಸ್ಟ್. ಅದಾಗಿದೆ ನಮ್ಮ ಜೀವಿತದಲ್ಲಿ ಬರುವಂತ ಪ್ರಶ್ನೆ. ಏಕೆ? ಇದನ್ನು ಅರ್ಥ ಮಾಡಲು ಸೈತಾನನು ತಡೆ ಹಿಡಿಯುತ್ತಾನೆ. ಇದು ಮುಖ್ಯವಾದ ಆ ತಡೆಗೋಡೆ ಇದೆಯಲ್ಲ, ನಮ್ಮ ದೇವರ ಮಧ್ಯೆ ಪ್ರಾರ್ಥನೆಗೆ ಒಂದು ತಡೆಗೋಡೆ ಇರುತ್ತದೆ. ಅದು ಸೈತಾನನು ತಂದು ಅಡ್ಡ ಬಿಡುತ್ತಾನೆ, ಅಥವಾ ನಮ್ಮ ಪಾಪದ ಒಂದು ಅಡ್ಡವಾಗಿ ಗೋಡೆಯಾಗಿರಬಹುದು. ಅದನ್ನು ಯೇಸು ಕ್ರಿಸ್ತನ ರಕ್ತದಲ್ಲಿ ತೊಳೆದಾಗ ಮಾತ್ರ ಪ್ರಾರ್ಥನೆ ದೇವರಿಗೆ ಮುಟ್ಟಲು ಸಾಧ್ಯ. ನಾವು ಪ್ರಾರ್ಥಿಸಿದ ದಿನವೇ ಸ್ವರ್ಗದಲ್ಲಿ ದೇವರ ಪಾದಕ್ಕೆ ಆ ಪ್ರಾರ್ಥನೆ ಹೋಗಿದೆ. ಆದರೆ ಉತ್ತರ ತಡವಾಗಿ ಬಂದಾಗ ಅನೇಕರಿಗೆ ಒಂದು ಅನುಮಾನ, ಏಕೆ ದೇವರು ಈ ನನ್ನ ಪ್ರಾರ್ಥನೆಗೆ ಉತ್ತರ ಕೊಟ್ಟಿಲ್ಲ, ನನ್ನ ಪ್ರಾರ್ಥನೆ ಸರಿ ಇದೆಯೋ ಇಲ್ವೋ, ಆತನ ದೇವರಿದ್ದಾನೋ ಇಲ್ವೋ ಎಂಬ ಅಪನಂಬಿಕೆಗಳು ನಮ್ಮಲ್ಲಿ ಸೈತಾನನು ಹುಟ್ಟಿಸ್ತಾನ. ಯಾಕೆ ಉತ್ತರ ಬಂದಿಲ್ಲ ಎಂಬುದಾಗಿ ಒಂದು ಮಾತು ಹೇಳಲು ಇಷ್ಟಪಡುತ್ತೇನೆ. ಅದನ್ನು ಸ್ಪಷ್ಟವಾಗಿ ತಿಳಿಕೊಳ್ಳಿ. ನಿಮಗೆ ಒಬ್ಬ ಮಗ ಇದ್ದಾನೆ, ಆತನಿಗೆ ಒಂದು 5-10 ವರ್ಷ, ಆತನಿಗೆ ಬುಲೆಟ್ ಬೈಕ್ ಬೇಕಂದ್ರೆ ಕೊಡಿಸ್ತೀರಾ ಯಾರಾದ್ರೂ? ಯಾಕೆ ಕೊಡಿಸಲ್ಲ? ಎಲ್ಲರೂ ಹೋಗಿ ಬೀಳ್ತಾನೆ, ಅಪಘಾತ ಮಾಡ್ತಾನೆ, ಆತನಿಗೆ ಸಮಸ್ಯೆ ಉಂಟಾಗುತ್ತದೆ. ನೀವು ಪ್ರಾರ್ಥನೆ ಮಾಡಿದ ಉದ್ದೇಶ ದೇವರಿಗೆ ಮುಟ್ಟಿದೆ, ಆದರೆ ನಿಮಗೆ ಯಾವಾಗ ಕೊಡಬೇಕೆಂಬುದಾಗಿ ಆತನಿಗೆ ಗೊತ್ತಿದೆಯಾ? ಆಗಲೇ ಆತನು ಕೊಡುವಂಥದ್ದು. ಹಲ್ಲೆಲೂಯಾ. ನನಗೆ ಇಂಥ ರೋಗ ಇದೆ, ನಾನು ದೇವರ ಮುಂದೆ ಪ್ರತಿದಿನ ಬರುತ್ತಿದ್ದೇನೆ, ದೇವಾಲಯಕ್ಕೆ ಹೋಗುತ್ತಿದ್ದೇನೆ, ಬೇಡುತ್ತಿದ್ದೇನೆ, ಆ ರೋಗ ನನ್ನಲ್ಲಿ ಗುಣವಾಗುತ್ತಿಲ್ಲ ಎಂಬುದಾಗಿ ಅನೇಕರು ಪ್ರಾರ್ಥಿಸಿ ಹೇಳಿದ್ದಾರೆ ನನಗೆ. ಆದರೆ ದೇವರಿಗೆ ಗೊತ್ತಿದೆ, ದೇವರ ಮಹಿಮೆ ಎಂದು ಪ್ರಚುರಪಡಿಸಬೇಕು ಎಂಬುದಾಗಿ. ಆತನ ಮಹಿಮೆಗಾಗಿಯೇ ಇಂಥ ಕಾಯಿಲೆ, ಇಂಥ ನನ್ನ ಒಂದು ಸಮಸ್ಯೆ ಬಂದಿರುವುದು ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಆತನಿಗೆ ಗೊತ್ತಿದೆ, ನನ್ನ ಮಗನಿಗೆ ನನಗೆ ಬೈಕ್ ಕೊಡಿಸುವಾಗ ಯಾವಾಗ ಕೊಡಿಸ್ಬೇಕಂತ ಗೊತ್ತಿದೆ. ಆದರೆ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದಾರೆ, ಇಂಥ ಒಂದು ವಿಷಯ ಈತನಿಗೆ ಯಾವಾಗ ಕೊಡಬೇಕು ಅಂತ ದೇವರಿಗೆ ಗೊತ್ತಿಲ್ವಾ? ಗೊತ್ತಿದೆ. ಅದನ್ನು ನಾವು ತಿಳ್ಕೋಬೇಕು. ಇದು ದೇವರಿಗೂ ನಮಗೂ ಮಧ್ಯೆ ಇರುವಂತ ಒಂದು ಸಂಬಂಧವನ್ನು ನಾವು ರಚಿಸಿಕೊಳ್ಳಬೇಕು. ಆಗ ಮಾತ್ರ ನಮ್ಮ ಜೀವಿತ ಬದಲಾಗುತ್ತಾ ಹೋಗಲು ಸಾಧ್ಯವಿದೆ. ದೇವರ ವಾಕ್ಯವನ್ನು ಓದಿ ನಾವು ತಿಳಿದುಕೊಳ್ಳದಿದ್ದರೆ ದೇವರು ನಮಗೆ ಏನ್ ಮಾಡ್ತಾರೆ? ಸಹಾಯ ಮಾಡಲ್ಲ. ಯಾಕೆ? ವಾಕ್ಯ ನಮಗೆ ಗೊತ್ತಿಲ್ಲ, ದೇವರು ಯಾವಾಗ ಸಹಾಯ ಮಾಡ್ತಾ ಇದ್ದಾರೆ ಅಂತ. ಅದನ್ನು ನಾವು ತಿಳಿದುಕೊಳ್ಳಬೇಕು. ಮುಂದೆ ಓದಿ. 1 ಪೇತ್ರ ಅಲ್ಲ, ಇದು ಹೇಳಿದ್ನಲ್ಲ, ಎಫೆಸ 1:7. 1 ಎಫೆಸ 1ನೇ ಅಧ್ಯಾಯ 7ನೇ ವಚನ. ಯೇಸು ಕ್ರಿಸ್ತರು ಸುರಿಸಿದ ರಕ್ತಧಾರೆಯ ಮೂಲಕ ನಮಗೆ ಪಾಪ ಕ್ಷಮೆ ದೊರೆತಿತು, ವಿಮೋಚನೆಯೂ ಲಭಿಸಿತು. ಇದು ದೇವರ ಅನುಗ್ರಹದ ಶ್ರೀಮಂತಿಕೆಯೇ ಸರಿ. ನೋಡಿ, ಗೊತ್ತಾಯ್ತಾ? ಯೇಸು ಕ್ರಿಸ್ತರು ಏನು? ಓದಿ ಬ್ರದರ್, ಇನ್ನೊಂದ್ಸರಿ ಜೋರಾಗಿ ಹೇಳಿ. ಯೇಸು ಕ್ರಿಸ್ತರು ಸುರಿಸಿದ, ಹೇಳಿ ಬ್ರದರ್. ಕ್ರಿಸ್ತಧಾರೆಯ ಮೂಲಕ ನಮಗೆ ಪಾಪ ಕ್ಷಮೆ ದೊರೆತಿತು, ವಿಮೋಚನೆಯೂ ಲಭಿಸಿತು. ಇದು ದೇವರ ಅನುಗ್ರಹದ ಶ್ರೀಮಂತಿಕೆಯೇ ಸರಿ. ನೋಡಿ, ದೇವರ ಅನುಗ್ರಹದ ಶ್ರೀಮಂತಿಕೆ ಗೊತ್ತಾಯ್ತಾ? ದೇವರು ನಮಗೆ ಪ್ರಾರ್ಥನೆಗೆ ಉತ್ತರ ಕೊಡೋ ನಾವು ಒಂದು ಶ್ರೀಮಂತರಾಗಿ ಬದಲಾಗುತ್ತೇವೆ. ಯಾವುದರಲ್ಲಿ? ಆಧ್ಯಾತ್ಮಿಕ ಜೀವಿತದಲ್ಲಿ. ಇದು ಸ್ವಲ್ಪ ನಾವು ಆಧ್ಯಾತ್ಮಿಕವಾಗಿ ತಗೋಬೇಕು. ಈ ಲೋಕದ ಜೀವಿತವಲ್ಲ ಇದು. ದೇವರ ವಾಕ್ಯ ಇದು ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ? ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ನಾನು ಹೇಳೋದು ಅರ್ಥ ಆಗ್ತಾ ಇದೆಯಾ ಇಲ್ವಾ? ಅರ್ಥ ಆಗ್ತಾ ಇದೆಯಲ್ಲ? ಆದರೆ ದೇವರ ವಾಕ್ಯವನ್ನು ನಾವು ಸ್ವೀಕರಿಸಿದಾಗ ಮಾತ್ರ ನಮ್ಮ ಜೀವಿತದಲ್ಲಿ ನಾವು ಒಂದು ಬದಲಾವಣೆಗೆ ಬರಲು ಸಾಧ್ಯವಿದೆ. ಎಫೆಸ 2:13 ಓದಿ ಬ್ರದರ್. ನೀವು ಸಹ ಸತ್ಯ ವಾಕ್ಯಗಳನ್ನು, ಅಂದರೆ
ನಮಗೆ ಜೀವೋದ್ಧಾರವನ್ನು ನೀಡುವ ಶುಭ ಸಂದೇಶವನ್ನು ಕೇಳಿ ಯೇಸು ಕ್ರಿಸ್ತರಲ್ಲಿ ವಿಶ್ವಾಸ ಇಟ್ಟಿರಿ. ದೇವರು ವಾಗ್ದಾನ ಮಾಡಿದ ಪವಿತ್ರಾತ್ಮರಿಂದ ಮುದ್ರಿತರಾಗಿರಿ. ನೋಡಿ, ದೇವರು ಏನ್ ಮಾಡಿದ್ದಾರೆ? ಯಾವ್ದ್ರಿಂದ ಮುದ್ರಿತರಾಗಿದ್ದೇವೆ? ಪವಿತ್ರಾತ್ಮದಿಂದ ಯಾವ ಪ್ರಕಾರ? ದೇವರ ವಾಕ್ಯವನ್ನು ನಾವು ಸ್ವೀಕರಿಸಿಕೊಂಡಾಗ ಪವಿತ್ರಾತ್ಮರು ಏನ್ ಮಾಡ್ತಾರೆ? ನಮ್ಮನ್ನ ಮುದ್ರೆ ಹಾಕಿ ನಮ್ಮನ್ನು ಸ್ವೀಕರಿಸ್ತಾರೆ. ಹಾಗಾಗಿದೆ ನಮ್ಮ ಜೀವಿತದಲ್ಲಿ ನಮ್ಮ ಎಲ್ಲ ಕಷ್ಟಗಳು ನಿವಾರಣೆ ಆಗಲು ಸಾಧ್ಯ. ಇದು ನಮ್ಮ ಜೀವಿತದಲ್ಲಿ ನಾವು ಪ್ರತಿ ಸಾರಿಯೂ ನಾವು ದೇವರ ಮುಂದೆ ಹಂಚಿಕೊಳ್ಳಬೇಕು. ಈ ದಿನದ ನಮ್ಮ ಎಲ್ಲ ಕೆಲಸ ಕಾರ್ಯಗಳು ಎಲ್ಲವೂ ನಾವು ದೇವರ ಮುಂದೆ ಇಟ್ಟಾಗ ಅದರಲ್ಲಿ ನಾವು ಯಶಸ್ಸನ್ನು ಕಾಣುತ್ತೇವೆ. ಹೌದಾ? ದೇವರು ನಮ್ಮ ಸಂಗಡ ಇರುತ್ತಾರೆ ಎಂಬುದಾಗಿ ನಾವು ತಿಳಿದು, ಮನುಷ್ಯನು ಅನೇಕ ಬಾರಿ ಅನೇಕ ತಪ್ಪುಗಳು ಮಾಡಿ, ಮನುಷ್ಯನ ಸಹಜ ಗುಣವಾಗಿದೆ ಅದು. ಎಷ್ಟೇ ದೇವರ ವಾಕ್ಯವನ್ನು ಕೇಳಿ, ಎಷ್ಟೇ ಬಾರಿ ದೇವರಲ್ಲಿ ಕ್ಷಮಾಪಣೆ ಕೇಳಿ ಮುಂದೆ ಹೋದಾಗ ಎಡುವುದೇನಾಗಿದೆ? ಮನುಷ್ಯನ ಸಹಜ ಗುಣವಾಗಿದೆ. ಅದಕ್ಕಾಗಿಯೇ ಯೇಸು ಕ್ರಿಸ್ತರು ನಮಗಾಗಿ, ನಮ್ಮ ಪಾಪಗಳಿಗಾಗಿ ಆತನು ಏನ್ ಮಾಡಿದ್ರು? ಶಿಲುಬೆ ಮೇಲೆ ತನ್ನ ಪ್ರಾಣವನ್ನೇ ಕೊಟ್ಟರು. ಆದರೆ ಯೇಸು ಕ್ರಿಸ್ತರು ಭೂಮಿ ಮೇಲೆ ಬಂದಾಗ ಆತನೇ ಏಕೈಕ ರಕ್ಷಕನೆಂಬುದಾಗಿ ಅನೇಕರಿಗೆ ತಿಳಿದಿಲ್ಲ. ಆತನನ್ನು ಕೊಲ್ಲಿಸಲು ನಾವು ಕೂಡ, ಆತನ ಶಿಲುಬೆಯಾಗ ನಾವು ಕೂಡ ಭಾಗಿಯಾಗಿದ್ದೇವೆ. ಹೌದಾ ಇಲ್ವಾ? ಹಲ್ಲೆಲೂಯಾ. ಅದಕ್ಕಾಗಿಯೇ ನಾವು ದೇವರು ಪ್ರತಿ ಸಾರಿಯೂ ನಮ್ಮೊಂದಿಗೆ ದೇವರ ವಾಕ್ಯದ ಮುಖಾಂತರ ಮಾತನಾಡುತ್ತಾರೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಬೈಬಲ್ ಓದುವಾಗ ನಾವು ಇದನ್ನು ಪುನರ್ವರ್ತಿಸ್ಬೇಕು ಯಾವಾಗ್ಲೂ. ಅದಾಗಿದೆ ದೇವರ ವಾಕ್ಯ. ನಾವು ಪ್ರತಿ ಸಾರಿ ಓದುವಾಗಲೂ ಕೂಡ ನಮ್ಮ ಜೀವಿತದಲ್ಲಿ ಬದಲಾವಣೆ ಬರಲು ಸಾಧ್ಯವಿದೆ. 1 ಪೇತ್ರ 1:3 ಓದಿ ಬ್ರದರ್. 1 ಪೇತ್ರ 1:3. ಒಂದು ಮೂರು ಸಿಕ್ತಾ? ಪ್ರಭು ಯೇಸು ಕ್ರಿಸ್ತರ ತಂದೆಯಾದ ದೇವರಿಗೆ ಸ್ತುತಿ ಸ್ತೋತ್ರ ಸಲ್ಲಲಿ. ಯೇಸು ಕ್ರಿಸ್ತರನ್ನು ಮರಣದಿಂದ ಪುನರುತ್ಥಾನಗೊಳಿಸುವುದರ ಮೂಲಕ ದೇವರು ತಮ್ಮ ಅಪಾರ ಕರುಣೆಯಿಂದ ನಮಗೆ ಹೊಸ ಜನ್ಮವನ್ನು ಮತ್ತು ಜೀವಂತ ನಿರೀಕ್ಷೆಯನ್ನು ನೀಡಿದ್ದಾರೆ. ನೋಡಿ, ಎಷ್ಟು ಚೆನ್ನಾಗಿ ದೇವರ ವಾಕ್ಯ ಹೇಳಿದೆ. ನಮ್ಮ ಪ್ರಭು ಯೇಸು ಕ್ರಿಸ್ತರು ತಂದೆಯಾದ ದೇವರಿಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸುವ ಯೇಸು ಕ್ರಿಸ್ತರನ್ನು ಮರಣದಿಂದ ಪುನರುತ್ಥಾನಗೊಳಿಸುವುದರ ಮೂಲಕ ದೇವರು ನಮ್ಮ ಅಪಾರವಾದ ಕರುಣೆಯನ್ನು ನಮ್ಮ ಮೇಲೆ ಇಟ್ಟಿದ್ದಾರಾ? ಆ ಕರುಣೆ ನಾವು ಇಂದು ತಿಳಿದುಕೊಳ್ಬೇಕು. ಏಕೆಂದರೆ ಏಕೈಕ ರಕ್ಷಕನಾದ ದೇವರಿಗೆ ನಮ್ಮ ಸಂಪೂರ್ಣ ಜೀವಿತವನ್ನು ನಾವು ಇಂದು ಒಪ್ಪಿಸಲು ಸಿದ್ಧರಿದ್ದೇವಾ? ಆಗ ಮಾತ್ರ ನಮ್ಮ ಜೀವಿತದಲ್ಲಿ ಒಂದು ಬದಲಾವಣೆ ತೆಗೆದುಕೊಂಡಾಗಿದೆ. ನೀವು ಇಲ್ಲಿ ಕ್ರಿಸ್ತ ದರ್ಶನ ಒಂದು ಧ್ಯಾನಕ್ಕೆ ಬಂದಿದ್ದಕ್ಕೂ ಒಂದು ಸಾರ್ಥಕ, ಕ್ರಿಸ್ತನ ದರ್ಶನವನ್ನು ಮಾಡಿದ್ದೇವೆ ಎಂಬುದಾಗಿ ನಾವು ತಿಳಿದುಕೊಂಡು ಇಲ್ಲಿಂದ ಹೋಗಬೇಕಾಗಿದೆ. ಹೌದಾ? ನಮ್ಮ ಜೀವಿತದಲ್ಲಿ ಬದಲಾವಣೆ ಬರಬೇಕು. ಅದಕ್ಕಾಗಿಯೇ ನಾವು ಇಂದು ಬಂದಿದ್ದೀವಿ. ಇದು ನಮ್ಮ ಉದ್ದೇಶವಲ್ಲ. ದೇವರು ತಾಯಿ ಗರ್ಭದಲ್ಲೇ ನಿಮ್ಮನ್ನು ಈ ದಿನ ಇಲ್ಲಿ ಕೂರಿಸುತ್ತೇನೆ ಎಂಬುದಾಗಿ ಲಿಖಿತವಾಗಿತ್ತು. ಅದಕ್ಕಾಗಿಯೇ ನಾವು ಇಲ್ಲಿ ಬಂದು ಕುಳಿತಿರುವುದು. ಎಲ್ಲರಿಗೂ ಕೆಲಸವಿದೆ. ಎಲ್ಲ ಕೆಲಸವನ್ನು ಬದಿಗಿಟ್ಟು ಬಂದಿರುವುದು ಇದು ದೇವರ ಉದ್ದೇಶವಾಗಿದೆ. ಇದಾಗಿದೆ ನಾವು ತಿಳಿದುಕೊಳ್ಳಬೇಕು. ನಿಂತುಕೊಳ್ಳೋಣ, ಸಣ್ಣ ಒಂದು ಪ್ರಾರ್ಥನೆಯನ್ನು ಮಾಡೋಣ. ಹಲ್ಲೆಲೂಯಾ. ದೇವರೇ, ಸ್ವಾಮಿ ಕರ್ತನೆ, ಇನ್ನೊಂದು ಆವರ್ತಿ ಈ ಬೆಳಗಿನ ಜಾವದಲ್ಲಿ ಪಾಪಿಯಾದ ನನ್ನನ್ನು ಈ ಸಮಯದಲ್ಲಿ ಇಲ್ಲಿ ಕರೆಸಿದ್ದಕ್ಕಾಗಿ ನಿನಗೆ ಕೋಟಿ ಸ್ತೋತ್ರ ಸ್ವಾಮಿ. ನಿನ್ನ ಆತ್ಮದ ಮುಖಾಂತರ ವಾಕ್ಯವನ್ನು ಹಂಚಿಕೊಳ್ಳಲು ಒಂದು ಕೃಪೆ ಕೊಟ್ಟಿದ್ದಿ ದೇವರೇ. ಅನೇಕರು ವಾಕ್ಯವನ್ನು ಕೇಳಿ ಅವರ ಜೀವನದಲ್ಲಿ ಒಂದು ಬದಲಾವಣೆ ಉಂಟಾಗಲಿ ಎಂಬುದಾಗಿ ನಾನು ಇಂದು ಕೇಳಿಕೊಳ್ತೇನೆ ಸ್ವಾಮಿ. ಅನೇಕರು ಅನೇಕ ಸಮಸ್ಯೆಗಳಿಂದ ಇಲ್ಲಿ ಬಂದಿರಬಹುದು ಸ್ವಾಮಿ. ಅದೇನೆಂಬುದಾಗಿ ನನಗೆ ಅರಿವಿಲ್ಲ. ಆದರೆ ಕರ್ತನೆ, ನೀನು ಎಲ್ಲರ ಹೃದಯವನ್ನು, ಎಲ್ಲರ ಆಲೋಚನೆಯನ್ನು ಬಲ್ಲವನಾದಂತಹ ದೇವರು ನೀನು ಸ್ವಾಮಿ. ಅವರವರನ್ನು ಮುಟ್ಟು ಅವರ ಮನಸ್ಸಿನಲ್ಲಿ ಮಾತನಾಡು. ಅವರ ಎಲ್ಲ ಕಷ್ಟಗಳು, ರೋಗಗಳು ಎಲ್ಲವೂ ಬಿಡುಗಡೆ ಆಗುವಂತೆ ಇಂದು ನಾವು ಇಲ್ಲಿ ಬಂದಿರುವ ಒಂದು ಉದ್ದೇಶವನ್ನು ಅವರು ತಿಳಿದುಕೊಂಡು ಅವರ ಜೀವನವನ್ನು ಮಾರ್ಪಟ್ಟಾಗಿ ಇಲ್ಲಿಂದ ಹೋಗುವಂತೆ ಕೃಪೆ ತೋರಬೇಕಾಗಿ ಬೇಡಿಕೊಂಡು ಪ್ರಾರ್ಥಿಸ್ತೇನೆ ತಂದೆಯೇ. ಆಮೆನ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ.